ಅರೆ ಮೇಘ್ನಾ, ನಾನು ಮಂಚಯ್ಯನ ಬಳಿ ಕೆಲಸಕ್ಕೆ ಹೋಗಿ ಬರುತ್ತೇನೆ. ನೀನು ಚಿಂತಿಸಬೇಡ. ನಾನು ಹೇಗಾದ್ರೂ ಮಾಡಿ ಹಣ ಹೊಂದಿಸಿಕೊಂಡು ಬರುತ್ತೇನೆ. ಇವಾಗ ನಾನು ಹೋಗಿ ಬರ್ಲೆ? ಸರಿ ರೀ, ಕೆಲಸಕ್ಕೆ ಹೋಗಿ ಬನ್ನಿ. ನಾನು ನಿಮ್ಗೆ ಬುದ್ಧಿ ಕಟ್ಕೊಡ್ತೀನಿ. 1 ನಿಮಿಷ ಇರಿ. ಅಯ್ಯೋ ಮೇಘನಾ, ನನಗೆ ಊಟ ಬೇಡ. ದಿನಾಲೂ ಆ ಒಣಗಿದ ರೊಟ್ಟಿ ತಿಂಡಿ ಬೇಜಾರಾಗಿದೆ. ನಾನು ಮಂಚಯ್ಯನ ಬಳಿ ಕೆಲಸಕ್ಕೆ ಹೋಗುವ ಸಮಯವಾಗಿದೆ. ತಡವಾದರೆ ಅವರು ನನ್ನನ್ನ ಕೆಲಸದಿಂದ ತೆಗೆದು ಹಾಕುತ್ತಾರೆ. ಅಯ್ಯೋ ರೀ, ಅವ್ರು ಏನಂತಾರೆ ಅಂತ ಊಟ ಬಿಟ್ಟು ಹೋಗ್ತೀರಾ? ನೋಡು ಮೇಘನಾ, ನಾನು ಅವರ ಮನೆಯಲ್ಲಿಯೇ ಊಟ ಮಾಡ್ತೀನಿ. ನೀನು ಏನೂ ಚಿಂತಿಸಬೇಡ. ಸಂಜೆ ಮನೆಗೆ ಬೇಗ ಬರುತ್ತೇನೆ. ಎಂದು ಹೇಳಿ ಅಂಬರೀಷ ಮಂಚಯ್ಯನ ಮನೆಯ ಬಳಿ ಬರ್ತಾನೆ. ಗೌಡ್ರೆ, ಓ ಗೌಡ್ರೆ, ನಾನು ಕೆಲಸಕ್ಕೆ ಬಂದಿರುವೆ. ಮನೆಯಲ್ಲಿದ್ದೀರಾ? ಗೌಡ್ರೆ, ಗೌಡ್ರೆ. ಅರೆ ಅಂಬರೀಷ, ನಿಧಾನ. ನಾನು ಮನೆಯಲ್ಲಿದ್ದೀನಿ, ಬರ್ತೀನಿ ಇರು. ಸ್ವಲ್ಪ ಸಮಾಧಾನ ಮಾಡ್ಕೊ. ಮಂಚಾಲಯ ಮನೆಯ ಹೊರಗೆ ಬಂದನು. ಅರೆ ಅಂಬರೀಷ, ಇದೇನ್ ಕೆಲಸದ ಸಮಯ? ನೀನು ಬಂದಿರೋದು ಎಷ್ಟು ಗಂಟೆಗೆ? ಇದೇನಾ ನೀನು ಕೆಲಸಕ್ಕೆ ಬರುವ ಸಮಯ? ಏನ್ ಮಾಡ್ಲಿ ಗೌಡ್ರೆ, ನನ್ನ ಮನೆ ತುಂಬಾ ದೂರ ಇದೆ. ಅಲ್ಲಿಂದ ನಡೆದು ಬರುವುದರ ಹೊಲ್ಗಕ್ಕೆ ತುಂಬಾ ತಡವಾಯಿತು. ನನ್ನ ಕ್ಷಮಿಸಿ. ಇವತ್ತು ಬೇಕಾದರೆ ನಾನು ಸಂಜೆ ಸ್ವಲ್ಪ ತಡವಾಗಿ ಹೋಗ್ತೀನಿ. ಸರಿ, ಇವತ್ತೊಂದು ದಿವಸ ನಿನ್ನನ್ನು ಕ್ಷಮಿಸ್ತೇನೆ. ಇನ್ನು ಮುಂದೆ ಇದೇ ರೀತಿ ತಡವಾಗಿ ಬಂದರೆ ನಿನ್ನ ನಾನು ಕೆಲಸದಿಂದ ತೆಗೆಯ್ತೇನೆ, ಸರಿನಾ? ಸರಿ ಗೌಡ್ರೆ, ನಾನು ಇನ್ನು ಮುಂದೆ 1 ನಿಮಿಷ ಕೂಡ ತಡವಾಗಿ ಬರುವುದಿಲ್ಲ. ತಡವಾಗಿ ಬಂದರೆ ನೀವು ಕೊಟ್ಟ ಶಿಕ್ಷೆಯನ್ನು ನಾನು ಅನುಭವಿಸುತ್ತೇನೆ. ಇವತ್ತಿನ ಕೆಲಸ ಏನು ಎಂದು ತಿಳಿಸಿ ಗೌಡ್ರೆ. ನೋಡು ರಾಮ, ಇನ್ನೊಂದು ಮಳೆಗಾಲ ಆರಂಭ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಆ ಹೊಲವನ್ನೆಲ್ಲ ಪಾತಿ ಮಾಡಿ ತಯಾರು ಮಾಡಿ ಇಡು, ಸರಿನಾ? ಸರಿ ಗೌಡ್ರೆ, ನಾನು ಹೊಲಕ್ಕೋಗಿ ಪಾತಿ ಮಾಡ್ತೇನೆ. ಎಂದು ಹೇಳಿ ಅಂಬರೀಷ ಹೊಲದ ಬಳಿ ಬಂದನು. ಅರೇ, ಇಷ್ಟು ದೊಡ್ಡ ಹುಲ, ಇದನ್ನು ಪಾತಿ ಮಾಡುವ ಹೊತ್ತಿಗೆ ತುಂಬಾನೇ ಸಮಯ ಆಗ್ತದೆ. ಹೀಗೆ ಮಾತಾಡ್ತಾ ನಿಂತು ಸಮಯ ಆಗತ್ತೆ. ಅಂಬರೀಷ, ನಡಿ, ಬೇಗ ಪಾತಿ ಮಾಡು ಎಂದು ಹೇಳಿ ಅಂಬರೀಷ ತುಂಬಾ ಹೊತ್ತು ಪಾತಿ ಮಾಡಲು ಪ್ರಾರಂಭಿಸಿದನು. ಪಾತಿ ಮಾಡಿ ರಾತ್ರಿಯ ಸಮಯಕ್ಕೆ ಮನೆಗೆ ಬಂದನು. ಅರೇ ಮೇಘನಾ, ನನಗೆ ತುಂಬಾ ಸುಸ್ತಾಗಿದೆ. ಸ್ವಲ್ಪ ಕುಡಿಯುವುದಕ್ಕೆ ನೀರು ಕೊಡುವ? ಹಾ ಸರಿ ರೀ, ತಂದೆ. ನೀವೋಗಿ ಕೈ ತೊಳ್ಕೊಂಡ್ ಬನ್ನಿ, ಊಟನೇ ಮಾಡುವರಂತೆ ಎಂದು ಹೇಳಿದಳು. ಅಂಬರೀಷ ಕೈ ತೊಳೆದುಕೊಂಡು ಬರಲು ಹೊರಗೆ ಹೋದನು. ಮಿಂಚು ಮೀನು, ಇವತ್ತು ತುಂಬಾ ತಡ ಆಗಿದೆ. ಬನ್ನಿ, ಊಟ ಮಾಡಿ ಮಲಗಿದಂತೆ ನಾಳೆ ಆಟ ಆಡುವಂತೆ. ಅವರೆಲ್ಲ ಆ ದಿನ ಊಟ ಮಾಡಿ ಮಲಗಿದ್ದರು. ಮಳೆಗಾಲ ಪ್ರಾರಂಭವಾಯಿತು. ಒಂದು ದಿನ ಅಂಬರೀಷ ಕೆಲಸಕ್ಕೆ ಎಂದು ಹೊರಟಿದ್ದನು. ಆವಾಗ ಮೇಘನ, ರೀ, ಇವತ್ತು ಮನೆಯಲ್ಲಿ ತುಂಬಾ ಥಂಡಿ ಇದೆ. ಇಂತಿಂಡಿ ನೀವು ಕೆಲಸಕ್ಕೆ ಹೋಗ್ಲೇಬೇಕಾ? ಮೇಘನಾ, ನಾನು ಹೋಗಲೇಬೇಕು. ಹಣ ಇಲ್ಲ ಅಂದ್ರೆ ಮನೆ ನಡೆಯೋದು ಹೇಗೆ? ರೀ, ಇವಾಗ ಚಳಿಯೆಲ್ಲ ಆರಂಭ ಆಗಿದೆ ಅಲ್ವಾ? ಮನೆಯಲ್ಲಿರುವ ಕಂಬಳಿ ಹರಿದೋಗಿದೆ. ಮೇಘನಾ, ನನಗೆ ತಿಳಿದಿದೆ. ನಾನು ಆ ಗೌಡನ ಬಳಿ ಹಣ ಕೇಳಿ ತೆಗೆದುಕೊಂಡು ಬರುತ್ತೇನೆ. ರೀ, ಆ ಗೌಡ ಸಾಲ ಕೊಡ್ತಾನಾ? ನಾನು ಕೇಳ್ತೀನಿ. ಅವರು ಕೊಟ್ಟರೆ ತಂದು ಕೊಡುತ್ತೇನೆ. ನೀನ್ ಏನೂ ಯೋಚಿಸಬೇಡ ಎಂದು ಕೇಳಿದಳು. ಅಂಬರೀಷನಿಗೆ ಸ್ವಲ್ಪ ದುಃಖವಾಯಿತು. ಅಂಬರೀಷ, ಹೊಲದ ಕೆಲಸ ಎಲ್ಲ ಮುಗೀತಾ? ಇವತ್ತೇನು ಇಷ್ಟೊಂದು ಬೇಗ ಬಂದಿದ್ದೀಯಾ? ಹಾ ಗೌಡ್ರೆ, ನಿನ್ನೆ ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸಿದ್ದೀನಿ. ಸರಿ ಅಂಬರೀಷ, ಇನ್ನು ನೀನು ಕೆಲಸ ಇದೆ, ಹೋಗಿ ಕೆಲಸ ಮುಗಿಸು. ಗೌಡ್ರೆ, ನನಗೆ ಸ್ವಲ್ಪ ಹಣ ಬೇಕಿತ್ತು. ನನ್ನ ಮನೆಗೆ ಕಂಬಳಿ ತೆಗೆದುಕೊಂಡು ಹೋಗಬೇಕು. ಇಲ್ಲ, 1 ರೂ ಕೂಡ ಕೊಡೋದಿಲ್ಲ. ನೀನು ಪೂರಾ ಕೆಲಸ ಮುಗಿಸಿದ ನಂತರ ನಾನು ಹಣ ಕೊಡ್ತೇನೆ. ಅಲ್ಲಿಯವರೆಗೆ ನಾನು 1 ರೂ ಕೂಡ ಕೊಡೋದಿಲ್ಲ.
ಗೌಡನ ಮಾತು ಕೇಳಿ ಅಂಬರೀಷ ತುಂಬಾ ಹೆದರಿ ಹೋದನು. ತನ್ನಲ್ಲಿ ತಾನು, ಅಯ್ಯೋ, ಈ ಗೌಡ ಏನಾದರೂ ನನ್ನ ಕೆಲಸದಿಂದ ತೆಗೆದರೆ ನಾನು ಮತ್ತು ನನ್ನ ಹೆಂಡತಿ ಮಕ್ಕಳು ಹಸುವಿನಿಂದ ಸಾಯಬೇಕಾಗ್ತದೆ. ಇಲ್ಲ, ಹಾಗೆ ಆಗಬಾರದು. ಇಲ್ಲ ಗೌಡ್ರಿ, ಹಾಗೆಲ್ಲ ಮಾಡಬೇಡಿ. ನಾನು ಸಾಲ ಕೇಳೋದು ಇಲ್ಲ, ಹಾಗೆ ಕೆಲಸ ಕೂಡ ಮಾಡಿ ಮುಗಿಸುತ್ತೇನೆ. ಸರಿ ನೋಡು ಅಂಬಿ, ನೀನು ಕೆಲಸವನ್ನು ಚೆನ್ನಾಗಿ ಮಾಡಿದರೆ ನಾನು ನಿಮಗೆ ಸರಿಯಾಗಿ ಸಂಬಳ ಕೊಡ್ತೀನಿ. ಇಲ್ಲ ಅಂದ್ರೆ ನಿನಗೆ 1 ರೂ ಕೂಡ ಕೊಡೋದಿಲ್ಲ. ಹಾಗೆ ಕೆಲಸದಿಂದ ಕೂಡ ತೆಗೀತೇನೆ. ಗೌಡರಿಗೆ ಹಾಗೆ ಮಾಡಬೇಡಿ, ನಾನು ಕೆಲಸ ಪೂರ್ತಿ ಚೆನ್ನಾಗಿ ಮುಗಿಸ್ತೇನೆ ಎಂದು ಹೇಳಿದನು. ಗೌಡನ ಹೆಂಡತಿ ಭೂಮಿ ದೂರದಿಂದಲೇ ಗೌಡ ಮಾತಾಡ್ತಾ ಇರೋದನ್ನ ನೋಡ್ತಾ ಇದ್ಲು. ಅರೆರೇ, ಅದೇನು ನನ್ನ ಮುಖಾನೇ ನೋಡ್ತಾ ನಿಂತಿದ್ದೀಯಾ? ಹೋಗಿ ಕೆಲಸ ಮಾಡು. ಹಾ ಸರಿ ಗೌಡರೇ, ನಾನು ಹೋಗ್ತೀನಿ ಎಂದು ಹೇಳಿ ಅಂಬಿ ಹೊಲಕ್ಕೆ ಹೋಗಿ ಕೆಲಸ ಪ್ರಾರಂಭ ಮಾಡಿದ್ದನು. ತುಂಬಾ ಥಂಡಿಯಲ್ಲೂ ಕೂಡ ಅಂಬಿ ಕೆಲಸ ಮಾಡಿ ಮನೆಗೆ ಬಂದನು. ಇನ್ನೇನು ಆಯ್ತು, ಇವತ್ತು ಕಂಬಳಿ ತರುತ್ತೇನೆ ಅಂತ ಹೇಳಿದ್ರಿ, ಎಲ್ಲಿ ಕಂಬಳಿ? ಹಾ, ಹೇಳಿದೆ. ಮೇಘನಾ, ನಾನು ಏನ್ ಮಾಡ್ಲಿ ಹೇಳು? ಆ ಗೌಡನಿಗೆ ಒಂದು ರೂಮ್ ಕೊಡ್ಲಿಲ್ಲ ನೋಡು. ಏನ್ ಮಾಡುದ್ರಿ? ಇಷ್ಟೊಂದು ಚಳಿಲಿ ಮಕ್ಕಳಿಗೆ ಏನು ಹೊದಿಸ್ಲಿ? ಮೇಘನಾ, ನಾನು ಆದಷ್ಟು ಬೇಗ ಏನಾದ್ರೂ ಮಾಡಿ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿವರೆಗೆ ಹೇಗೋ ಇದ್ದಿದ್ರಲ್ಲಿ ವ್ಯವಸ್ಥೆ ಮಾಡು. ಸರಿ ಮೇಘನಾ, ನನಗೆ ತುಂಬಾ ಹಸಿವಾಗಿದೆ, ಹೋಗಿ ಊಟ ತೆಗೆದುಕೊಂಡು ಬಾ. ರೀ, ನೀರ್ ತಂದು ಕೊಡ್ಲಿ? ಮನೆಯಲ್ಲಿ ಇವತ್ತು ಅಡಿಗೆ ಮಾಡಲು ಏನೂ ಇರಲಿಲ್ಲ, ಅದಕ್ಕೆ ನಾನು ಅಡಿಗೆ ಮಾಡಿಲ್ಲ. ನೀವು ಏನು, ನಿಜನಾ? ಅರೇ ಭಗವಂತ, ಇದೇನು, ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೊಂದು ಊಟ ಹಾಕೋದಕ್ಕಾಗ್ಲಿಲ್ಲ ಅಂದ್ರೆ ನನ್ನ ಕೆಲಸ ಮಾಡಿ ಏನ್ ಪ್ರಯೋಜನ? ಇವಾಗ ನಾನು ಏನ್ ಮಾಡ್ಲಿ ದೇವ್ರೆ? ಏನು ಚಿಂತಿಸ್ಬೇಡಿ, ಇಂದಿನ ರಾತ್ರಿ ನಾವು ನೀರು ಕುಡಿದು ಮಲ್ಗೋಣ. ನಮಗೂ ಒಂದು ದಿನ ಬಂದೇ ಬರುತ್ತದೆ. ಆವಾಗ ನಾವು 1 ಹೊತ್ತು ಅಲ್ಲ, 3 ಹೊತ್ತು ಒಳ್ಳೆ ಊಟ ಮಾಡಬಹುದು. ಆ ರಾತ್ರಿಯೆಲ್ಲ ನೀರು ಕುಡಿದು ಮಲಗಿದ್ದರು. ಅಂಬಿಗೆ ನಿದ್ದೆ ಬಾರದೆ, ಅಯ್ಯೋ, ನನಗೆ ಕೆಲಸ ಮಾಡಿ ತುಂಬಾ ಹಸಿವಾಗ್ತಾ ಇದೆ. ಇನ್ನು ನನ್ನ ಮಕ್ಕಳಿಗೆ ಎಷ್ಟು ಹಸಿವಾಗಿರ್ಬೇಕು ಎಂದು ಅಂದುಕೊಂಡನು. ಮರುದಿನ ತುಂಬಾನೇ ಚಳಿಯಿತ್ತು. ಆ ಚಳಿಯಲ್ಲಿ ಅಂಬಿ ಕೆಲಸಕ್ಕೆ ಹೊರಟಿದ್ದನು. ಅವನ ಮಕ್ಕಳು ಚಳಿ ಇರೋದರಿಂದ ಮನೆಯಲ್ಲಿ ಕುಳಿತು ಹರಿದಿದ್ದ ಕಂಬಳಿಯನ್ನು ಹೊಡೆದುಕೊಂಡು ಕುಳಿತಿದ್ದರು. ಅಪ್ಪ ಅಪ್ಪ, ತುಂಬಾ ಚಳಿ ಆಗ್ತಾ ಇದೆ ಈ ದಿನ. ರಾತ್ರಿ ಹೇಗ್ ಮಲ್ಗೋದಪ್ಪ? ಕಂಬಳಿ ಇಲ್ವಲ್ಲ? ಅಪ್ಪ, ಮನೆಯಲ್ಲಿ ತುಂಬಾ ಚಳಿ ಇದೆ. ಮನೆಯಲ್ಲಿ ಚೆನ್ನಾಗಿರೋ ಕಂಬಳಿ ಕೂಡ ಇಲ್ಲ. ಏನ್ ಮಾಡೋದಪ್ಪ? ಹಾ ಮಕ್ಕಳೇ, ನಾನ್ ಕೆಲಸಕ್ಕೆ ಹೋಗಿ ಬರ್ತೀನಿ, ಆದ್ರೆ ಕಂಬಳಿ ತಂದು ಕೊಡುತ್ತೇನೆ, ಸರಿನಾ? ಸರಿ ಅಪ್ಪಾಜಿ. ಹೇ ಮೇಘನಾ, ಹೊರಗೆ ತುಂಬಾ ಥಂಡಿ ಇದೆ. ಮನೆಯಲ್ಲಿ ಏನಾದ್ರೂ ಇದ್ರೆ ಮಕ್ಕಳಿಗೆ ಮಾಡಿಕೊಡು, ನಾನ್ ಕೆಲಸಕ್ಕೆ ಹೋಗಿ ಬರ್ತೀನಿ ಎಂದು ಹೇಳಿ ಮನೆಯ ಬಗ್ಗೆ ಚಿಂತಿಸುತ್ತಾ ಗೌಡನ ಮನೆಯ ಬಳಿ ಬಂದನು. ಓ ಗೌಡರೇ, ಹೊರಗ್ ಬನ್ನಿ ಎಂದು ಕರೆದನು. ಅವಾಗ ಗೌಡನ ಹೆಂಡತಿ ಹೊರಗೆ ಬಂದಳು. ಅಂಬರೀಷ, ಇದೇನ್ ಇಷ್ಟೊಂದು ಥಂಡಿಯಲ್ಲಿ ಬಂದಿದ್ಯಾ? ಈ ಸಮಯದಲ್ಲಿ ಮನೇಲಿರ್ಬೇಕಲ್ವಾ? ಹರಿಯಮ್ಮ, ಅದು ಹೊಲದಲ್ಲಿ ಸ್ವಲ್ಪ ಕೆಲಸ ಉಳಿದಿದೆ, ಅದನ್ನು ಮುಗಿಸಿಲ್ಲ ಅಂದ್ರೆ ಗೌಡರು ನನ್ನ ಕೆಲಸದಿಂದ ತೆಗೀತಾರೆ, ಅದಕ್ಕೆ ಬಂದೆ ಎಂದು ಹೇಳಿದನು. ಗೌಡನ ಹೆಂಡತಿ ತುಂಬಾ ಒಳ್ಳೆಯವಳು, ಹಾಗೆ ಗುಣವಂತೆ ಕೂಡ. ಮಾಲಿನಿ ಅಂಬರೀಷನ ಮಾತು ಕೇಳಿ ಅವನಿಗೆ ಹಣ ಕೊಡಲು ತೀರ್ಮಾನಿಸಿದಳು. ಅರೆ ಅಂಬರೀಷ, ನೀನು ಆ ದಿನ ನನ್ನ ಗಂಡನ ಬಳಿ ಹಣ ಕೇಳ್ತಿದ್ದಲ್ಲ, ಅದಕ್ಕೆ ನಾನು ನಿನಗೆ ಹಣ ಕೊಡಲು ತೀರ್ಮಾನ ಮಾಡಿದ್ದೇನೆ. ತೆಗೆದುಕೋ. ಈ ಹಣವನ್ನು ತೆಗೆದುಕೊಂಡು ಹೋಗಿ ನಿನ್ನ ಮಕ್ಕಳಿಗೆ ಸಂಬಳಿಯೂ ಊಟ ತಂದುಕೊಡು. ಇದು ನಿನಗೆ ಇವಾಗ ಸಹಾಯವಾಗುತ್ತದೆ. ನಿಮಗೆ ತುಂಬಾ ಧನ್ಯವಾದ. ಇರ್ಲಿ ಅಂಬಿ, ಯಾವಾಗ ಆಗುತ್ತೋ ಆವಾಗ್ಲೇ ನನಗೆ ಮರಳಿ ಕೊಡುವೆಯಂತೆ. ಇವಾಗ ಹೋಗಿ ನಿನ್ನ ಮಕ್ಕಳನ್ನು ನೋಡಿಕೊ ಎಂದು ಹೇಳಿದಳು. ಅವರಿಬ್ಬರು ಮಾತಾಡ್ತಿರುವಾಗ ಗೌಡ ಬಂದನು. ಅರೆ ಅಂಬಿ, ನೀನೇನಿಲ್ಲಿ? ಕೆಲಸ ಅಷ್ಟೊಂದಿದೆ, ಹೋಗಿ ಕೆಲಸ ಮುಗ್ಸು. ಏನಿಲ್ಲ ಗೌಡ್ರೆ, ಏನಿಲ್ಲ, ಈಗಲೇ ಹೊಲದ ಬಳಿ ಹೋಗ್ತಿದ್ದೀನಿ. ಅಂಬಿ ಅಲ್ಲಿಂದ ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಸಂಧೆ ಸಮಯಕ್ಕೆ ಒಂದು ಹೊಸ ಕಂಬಳಿಯನ್ನು ತೆಗೆದುಕೊಂಡು ಮನೆಗೆ ಬಂದನು. ಮೇಘನಾ ಆ ಕಂಬಳಿಯನ್ನು ನೋಡಿ ತುಂಬಾನೇ ಸಂತಸಪಟ್ಟಳು. ಎನ್ನ ಬಳಿ ಹಣ ಇರ್ಲಿಲ್ವಲ್ವಾ? ಇವಾಗ ಈ ಕಂಬಳಿ ತರೋಕೆ ಹಣ ಎಲ್ಲಿಂದ ಬಂತು ಎಂದು
ಕೇಳಿದಳು. ಅವಾಗ ಅಂಬಿ ನಡೆದ ಎಲ್ಲಾ ವಿಷಯವನ್ನು ಹೇಳಿದನು. ನಿಮ್ಮ ಗೌಡರ ಹೆಂಡತಿ ತುಂಬಾ ಒಳ್ಳೆಯವರು ಎಂದನ್ಸುತ್ತದೆ. ಅವರಿಗೆ ಆ ದೇವರು ಒಳ್ಳೇದ್ ಮಾಡ್ಲಿ ಎಂದು ಹೇಳಿದಳು. ಹೀಗೆ ಅಂಬಿ ದಿನಾಲೂ ಹೊಲಕ್ಕೆ ಹೋಗಿ ಕೂಲಿ ಕೆಲಸ ಮಾಡ್ತಾ ಇದ್ದನು. ಒಂದು ದಿವಸ ಒಬ್ಬ ಶ್ರೀಮಂತ ರಾಜ ತನ್ನ ಮಂತ್ರಿಯ ಜೊತೆಯಲ್ಲಿ ಆ ಊರಿನ ಹಳ್ಳಿಗೆ ಬಂದಿದ್ದನು. ಏ ವಾಸು, ಬೇಗ ಬೇಗ ನಡಿ. ಆತನಿಗೆ ನಾನು ಬೇಗ ಬೇಗ ಗಾಡಿ ಹೊಡಿಸುತ್ತೇನೆ. ಅದೇನೋ ನೀನು ಇಷ್ಟೊಂದು ನಿಧಾನವಾಗಿ ಓಡಿಸಿದರೆ ನಾವು ಆ ಹಳ್ಳಿಯನ್ನು ತಲುಪುವುದಾದರೂ ಹೇಗೆ? ಎಷ್ಟೊತ್ತಿಗೆ ತಲುಪುವುದು? ಬೇಗ ಬೇಗ ಗಾಡಿ ಓಡಿಸು ಎಂದು ಹೇಳಿದನು. ಅವರಿಬ್ಬರೂ ಅಂಬರೀಷನ ಮನೆಯ ಬಳಿ ಬಂದನು. ಯಾರಲ್ಲಿ? ಹೊರಗೆ ಬನ್ನಿ. ನಮ್ಮ ರಾಜ್ಯದವರು ನಿಮ್ಮ ಮನೆ ಹತ್ರ ಬಂದಿದ್ದಾರೆ. ಬನ್ನಿ ಹೊರಗೆ ಎಂದು ಹೇಳಿದನು. ಅವಾಗ ಅಂಬರೀಷ ಮತ್ತು ಹೆಂಡತಿ ಮಕ್ಕಳು ಆಚೆ ಬಂದರು. ನಮಸ್ಕಾರ ಯುವರಾಜನವರೇ, ನೀವು ಇಲ್ಲಿ ಬಂದ ವಿಷಯವೇನು? ನೋಡು, ನೀನು ಯಾರು ಎಂದು ನನಗೆ ಗೊತ್ತಿಲ್ಲ. ಇದು ನನ್ನ ಜಾಗ. ಇಲ್ಲಿ ನೀನು ಹೇಗೆ ಮನೆ ಕಟ್ಟಿದ್ದೀಯಾ? ನೀವು ಏನ್ ಹೇಳ್ತಾ ಇದ್ದೀರಾ ಎಂದು ನನಗೆ ತಿಳಿಯುತ್ತಿಲ್ಲ. ಇದು ನಿಮ್ಮ ಜಾಗವೇ? ಅನುಮತಿ ಕೇಳಿ ಇಲ್ಲಿ ಮನೆ ಕಟ್ಟಿರುವೆ? ಹೌದು, ಇದು ನನ್ನ ಜಾಗನೇ. ಇಲ್ಲಿ ನೀನು ಹೇಗೆ ಮನೆಯನ್ನು ಕಟ್ಟಿರುವೆ? ಇದು ನಮ್ಮ ಅಪ್ಪನವರು ಕಟ್ಟಿದ್ದ ಮನೆ, ಆದ್ರೆ ಇವಾಗ ಅವರಿಲ್ಲ. ಇದು ನನ್ನ ಮನೆ. ನೋಡು ಮಾನವ, ಈ ಮನೆಯಲ್ಲಿರುವ ಜಾಗ ನನ್ನದು. ಅದಕ್ಕೆ ಬೇಕಾದ ಎಲ್ಲಾ ಪುರಾವೆ ನಮ್ಮ ಬಳಿ ಇದೆ. ನೀನೀ ಕೂಡಲೇ ಈ ಮನೆಯನ್ನು ಬಿಟ್ಟು ಹೋಗಲೇಬೇಕು. ಇದು ನನ್ನ ಆಜ್ಞೆ. ಅಯ್ಯೋ, ನೀವು ಯಾರು ಎಂದೇ ನನಗೆ ತಿಳಿಯುತ್ತಿಲ್ಲ. ಇವಾಗ ಇದ್ದಕ್ಕಿದ್ದಂತೆ ಬಂದು ಮನೆ ಖಾಲಿ ಮಾಡಿ ಹೋಗಿ ಎಂದರೆ ಹೇಗೆ? ನನ್ನ ಹೆಂಡತಿ ಮಕ್ಕಳಿದ್ದಾರೆ. ನಾನು ಇವಾಗ ಇವರನ್ನೆಲ್ಲ ಕರೆದುಕೊಂಡು ಎಲ್ಲಿ ಅಂತ ಹೋಗ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನೀ ಕೂಡಲೇ ಇಲ್ಲಿಂದ ನೀನು ಹೊರಡಲೇಬೇಕು. ಇಲ್ಲವೆಂದರೆ ನಿನ್ನ ಹಾಗೂ ನಿನ್ನ ಕುಟುಂಬವನ್ನು ಬೀದಿಗೆ ತಳ್ಳಬೇಕಾಗುತ್ತದೆ ಎಂದು ಹೇಳಿದನು. ಅಂಬರೀಷ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಒಂದು ದೊಡ್ಡ ಮರದ ಬಳಿ ಬಂದನು. ಇದೇನು? ಈ ಮನುಷ್ಯ ಯಾರು? ನಮ್ಮ ಮನೆಯಿಂದಲೇ ನಮ್ಮನ್ನೇ ಆಚೆ ಹಾಕಿದ್ದಾರೆ. ಮೇಘನಾ, ನನಗೂ ತಿಳಿಯಿಲ್ಲ. ನಾಳೆ ಏನು ಮಾಡುವೆ? ಕೇಳಿದನು. ಆ ದಿನ ಪೂರಾ ಆ ಚಳಿಯಲ್ಲಿ ಅವರು ಆ ಮರದ ಕೆಳಗೆ ಕುಳಿತಿದ್ದರು. ಮರುದಿನ ಬೆಳಗ್ಗೆ ಅಂಬರೀಷ ಆ ರಾಜನ ಮನೆಯ ಬಳಿ ಬಂದನು. ನಿಲ್ಲು ನೀನು. ಯಾರು? ಹೇಗೆ? ಹೇಳದೆ ಕೇಳದೆ ಒಳಗೆ ಹೋಗ್ತಾ ಇದ್ದೀಯಾ? ಅಯ್ಯಣ್ಣ, ನಾನು ರಾಜನನ್ನು ನೋಡಬೇಕು. ಅವರು ನನ್ನ ಮನೆಯನ್ನು ನನ್ನಿಂದ ಆಚೆ ಹಾಕಿದ್ದಾರೆ. ನನ್ನ ಹೆಂಡತಿ ಮಕ್ಕಳು ಭೀತಿಯಲ್ಲಿದ್ದಾರೆ. ನಾನು ಅವರನ್ನು ನೋಡಲೇಬೇಕು. ನನ್ನ ಬಳಿ ನನ್ನನ್ನು ಒಳಗೆ ಬಿಡಿ. ಇಲ್ಲ, ಹಾಗೆಲ್ಲ ಸುಮ್ಮನೆ ಒಳಗೆ ಬಿಡಕ್ಕೆ ಸಾಧ್ಯವೇ ಇಲ್ಲ. ನೀನು ಇಲ್ಲಿಂದ ಹೊರಡು. ಒಂದ್ಸಾರಿ ಒಳಗೆ ಬಿಡಿ ದಯಮಾಡಿ. ಆಗೋದಿಲ್ಲ. ಇಲ್ಲಿ ತುಂಬ ಸಮಯ ಇಲ್ಲಿ ಇರಬೇಡ. ಇಲ್ಲಿಂದ ಹೊರಡು. ಇಲ್ಲ ಎಂದರೆ ನಿನಗೆ ಕಠಿಣವಾದ ಶಿಕ್ಷೆಯಾಗುತ್ತದೆ. ಅಂಬರೀಷ ತುಂಬಾ ದುಃಖದಿಂದ ಮನೆಗೆ ಬಂದನು. ಆ ದಿನ ಏನ್ರಿ, ಯಾಕೆ ಇಷ್ಟೊಂದು ದುಃಖದಿಂದ ಇದ್ದೀರಾ? ಅವರು ನಮ್ಮ ಮನೆಯನ್ನು ನಮಗೆ ಮರಳಿ ಕೊಡ್ತಾರೆ. ಏನ್ ಹೇಳಿದ್ರು ಹೇಳಿ? ಅರೆ ಮೇಘನಾ, ಏನು ಎಂದು ಹೇಳಲಿ? ಯಾಕೆ? ಏನಾಯ್ತು? ಇವಾಗ ಅವರು ನನ್ನನ್ನು ಒಳಗೆ ಕೂಡ ಬಿಡಲಿಲ್ಲ. ಬೈದು ಕಳಿಸಿದರು. ಇವಾಗ ಏನ್ ಮಾಡೋದು? ಮಕ್ಕಳನ್ನು ಕರೆದುಕೊಂಡು ಎಲ್ಲಿ ಅಂತ ಹೋಗೋದು? ನಮಗಂತ ಯಾರಿದ್ದಾರೆ? ಹೇ ದೇವರೇ, ಇದೆಂತ ಪರೀಕ್ಷೆ! ತಂದೆ ಇದ್ದ ಒಂದು ಮನೆಯನ್ನು ಕೂಡ ಕಿತ್ತುಕೊಂಡರು. ಇವಾಗ ಏನು ಮಾಡೋದು ಎಂದು ದಾರಿ ತೋರಿಸು ತಂದೆ. ಮರುದಿನ ಬೆಳಗ್ಗೆ ಅಂಬರೀಷ ಕೆಲಸಕ್ಕೆ ಎಂದು ಹೋಗಿದ್ದನು. ಅಂಬರೀಷ ಮನೆಯ ಪಕ್ಕದಲ್ಲಿ ಭಾಗ್ಯಮ್ಮ ಎನ್ನುವ ಹೆಂಗಸಿನ ಮನೆ. ರಾಜಕುಮಾರ ಮಗ ಇವರ ರಾಜಕುಮಾರ ಭಾಗ್ಯಮ್ಮನ ಮನೆಯ ಬಳಿ ಬಂದು ಅವರ ಮನೆಯನ್ನು ಕೂಡ ಕಸಿದುಕೊಳ್ಳೋದಿಕ್ಕೆ ತಯಾರಾಗಿದ್ದನು ಎಂದು. ನೀವ್ ಯಾರು? ನನ್ನ ಮನೆಯಿಂದಲೇ ನನ್ನನ್ನ ಆಚೆ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ? ಇದು ನನ್ನ ಮನೆ. ಈ ಮನೆಯನ್ನ ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲ ಹೇಳಿದಳು. ಇವರ ಜನಿಗೂ ಸ್ವಲ್ಪ ಕಾಲದ ನಂತರ ರಾಜಕುಮಾರ ಹೀಗೂ ಮಾಡಿ ಭಾಗ್ಯಮ್ಮನ ಮನೆಯನ್ನು ಕೂಡ ಕಸಿದುಕೊಂಡನು. ಆ ರಾಜಕುಮಾರ ನಿಮ್ಮ ಮನೆಯಲ್ಲೂ ಕೂಡ ಕಸಿದುಕೊಂಡನೇ? ಹೌದು ಮೇಘ, ಏನ್ ಮಾಡೋದಿವಾಗ ಎಂದು ಕೇಳಿದಳು. ಅಷ್ಟರಲ್ಲಿ ಅಂಬಿ ಬಂದನು. ಭಾಗ್ಯ ನಡೆದ ಎಲ್ಲಾ ವಿಷಯವನ್ನು ಅಂಬಿಗೆ ತಿಳಿಸಿದಳು. ಅದಿನ ಅವರೆಲ್ಲ ಅಲ್ಲೇ ಮಲಗಿದ್ದರು. ಮರುದಿನ ಭಾಗ್ಯಮ್ಮ ಮತ್ತು ಅಂಬರೀಷ ರಾಜನ ಮನೆಯ ಒಳಗಡೆ ಹೇಗೋ ಮಾಡಿ ಹೋದರು. ನಮಸ್ಕಾರ ರಾಜನವರೇ. ನಮಸ್ಕಾರ. ನೀವು ಯಾರು? ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ರಾಜಕುಮಾರನವರು ನಿಮ್ಮ ಮಗ ರಾಜನ್.
ಅವರೇ, ನಿಮ್ಮ ಮಗ ಯುವರಾಜನವರು ನಮ್ಮ ಮನೆಗಳನ್ನು ಏಕೆ ಏಕೆ ಕಸಿದುಕೊಂಡಿದ್ದಾರೆ? ಏನು ಎಂದು ಕೇಳಿದರೆ ಏನು ಉತ್ತರನೇ ಕೊಡುತ್ತಿಲ್ಲ. ನನ್ನ ಮಕ್ಕಳು ಹಾಗೂ ಭಾಗ್ಯಮ್ಮನ ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಇವಾಗ ಅವರಿಗೆ ದಾರಿ ಯಾರು ತೋರಿಸುತ್ತಾರೆ? ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಮಗ ಈ ರೀತಿ ಮಾಡಿದ್ನಾ? ಹೌದು, ನಿಜಾನೇ. ರಾಜಕುಮಾರನವರೇ, ಬೇಕಿದ್ದರೆ ನಿಮ್ಮ ಮಂತ್ರಿಗಳನ್ನು ಕೇಳಿ. ಇವರು ಹೇಳ್ತಾ ಇರೋದು ನಿಜಾನಾ? ನೀವು ನಮ್ಮ ಬಳಿ ಈ ವಿಷಯವನ್ನು ಮೊದಲೇ ಯಾಕೆ ತಿಳಿಸಲಿಲ್ಲ? ನೋಡಿದಿರಾ ಮಹಾರಾಣಿಯವರೇ, ನಿಮ್ಮ ಕುಮಾರ ಮಾಡಿರುವ ಕೆಲಸವನ್ನು ನೋಡಿ. ಇವರ ಮನೆಗಳನ್ನು ಕಿತ್ತುಕೊಂಡು ಇವರನ್ನು ಚಳಿಯಲ್ಲಿ ಆಚೆ ನಿಲ್ಲುವ ಹಾಗೆ ಮಾಡಿದ್ದಾನೆ. ಹೇ ಯುವರಾಜ, ನೀನು ಮಾಡಿರುವ ಕೆಲಸವೇನು? ಇವರುಗಳ ಮನೆ ಯಾಕೆ ಕಿತ್ತುಕೊಂಡಿರುವೆ? ಅಪ್ಪಾಜಿಯವರೇ, ಆ ಮನೆಯೆಲ್ಲ ನಮ್ಮ ತಾತನವರದ್ದು ಅಲ್ಲವೇ? ಅದಕ್ಕೆ ಕಳಿಸಿದ್ದುಕೊಂಡಿದ್ದೇನೆ ಅಪ್ಪಾಜಿ. ಹೇ ಮೂರ್ಖ ಮಹಾ ಯುವರಾಜ, ಯಾವುದು ನಿನ್ನ ತಾತನವರದ್ದು? ಅದೆಲ್ಲ ನೀನು ಮೋಸ ಮಾಡಿ ಇವರ ಮನೆಯನ್ನು ಕೈಸಿಕೊಂಡಿದ್ದೆ. ಇದಕ್ಕೆ ಶಿಕ್ಷೆಯಾಗಲೇಬೇಕು ನಿನಗೆ. ಅಪ್ಪಾಜಿ, ತನ್ನನ್ನು ಕ್ಷಮಿಸಿ. ನನ್ನಿಂದ ತಪ್ಪಾಗಿದೆ. ಆದ್ರೆ ಈ ಶಿಕ್ಷೆಯೆಲ್ಲ ಬೇಡ. ಬೇರೆ ಏನಾದ್ರೂ ಶಿಕ್ಷೆ ಇದ್ರೆ ಕೊಡಿ. ಅದೆಲ್ಲ ಆಗೋದಿಲ್ಲ. ನೀನು ಈ ದಿನದಿಂದ ರಾತ್ರಿ ಹೋದಲ್ಲಿ ಇಡೀ ದಿನ ನೀನು ಆ ಕುಡಿಯೋ ಚಳಿಯಲ್ಲಿ. ನಿನ್ನನ್ನು ಮನೆಗೆ ಸೇರಿಸುವಂತಿಲ್ಲ, ಯಾರ ಬಳಿ ಕೂಡ ಸಹಾಯ ಕೇಳುವಂತಿಲ್ಲ, ಯಾರು ಕೂಡ ನಿನಗೆ ಸಹಾಯ ಮಾಡುವ ಹಾಗೆ ಇಲ್ಲ. ಇದು ನನ್ನ ಆಜ್ಞೆ. ನನ್ನ ಕ್ಷಮಿಸಿ. ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಬಳಿ ಕ್ಷಮೆ ಕೇಳ್ತಿದ್ದೇನೆ. ನಿಮ್ಮ ಮನೆಗಳು ನಿಮಗೆ ಸೇರಿರುತ್ತದೆ. ಇನ್ನು ನೀವು ಆ ಮನೆಗಳಲ್ಲಿ ವಾಸ ಮಾಡಬಹುದು ಎಂದು ತೀರ್ಪು ಕೊಟ್ಟರು. ಅಂಬರೀಷನಿಗೆ ಮತ್ತು ಭಾಗ್ಯನಿಗೆ ಅವರವರ ಮನೆ ಮರಳಿ ಕೊಟ್ಟರು. ಆ ದುರಹಂಕಾರಿ ಯುವರಾಜ ಕೊರಿಯೋ ಚಳಿಯಲ್ಲಿ ಆಚೆ ಇದ್ದನು. ಅರೆ, ನಾನಿದೇನು ಮಾಡಿಕೊಂಡೆ? ಒಂದು ದುರಾಸೆ ನನ್ನ ಜೀವನವನ್ನು ಈ ಕೊರಿಯೋ ಚಳಿಯಲ್ಲಿ ಕಳೆಯುವ ಹಾಗೆ ಆಯಿತು. ನಾನು ಈ ಬಡವನ ಮನೆ ಕಸಿದುಕೊಂಡಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆಯಾಯಿತು ಎಂದು ತನ್ನಲ್ಲೇ ತಾನು ಅಂದುಕೊಂಡು ಆ ದಿನ ಅವನು ರಾತ್ರಿ ಕೊರಿಯೋ ಚಳಿಯಲ್ಲಿ. ಸ್ಟೋರಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಚಂದ್ರಪುರಂ ಗ್ರಾಮದಲ್ಲಿ ವಾಸವಾಗಿದ್ದ ಜನರು ಹೆಚ್ಚು ಓದುತ್ತಿರಲಿಲ್ಲ. ಹಾಗೆ ತಮ್ಮ ಮಕ್ಕಳನ್ನು ಕೂಡ ಉನ್ನತ ವಿದ್ಯಾಭ್ಯಾಸ ಮಾಡಿಸುತ್ತಿರಲಿಲ್ಲ. ಏಕೆಂದರೆ ಆ ಗ್ರಾಮದ ಜನರು ಹೆಚ್ಚು ಓದಬಾರದು ಎಂದು ಆ ಗ್ರಾಮದ ಪದ್ಧತಿ ಇತ್ತು. ಆ ಪದ್ಧತಿ ಪ್ರಕಾರ ಯಾರೂ ಕೂಡ ಹೆಚ್ಚು ಅಂದರೆ ಉನ್ನತ ಶಿಕ್ಷಣ ಪಡೆಯುತ್ತಿರಲಿಲ್ಲ. ಅಕಸ್ಮಾತ್ ಆ ಹಳ್ಳಿಯ ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೋದರೆ ಆ ಮಕ್ಕಳು ಹಾಗೂ ಅವರ ಕುಟುಂಬದವರನ್ನು ಊರಿಂದ ಆಚೆ ಹಾಕುತ್ತಿದ್ದರು. ಇದರಿಂದ ಭಯಪಟ್ಟು ಜನರು ತಮ್ಮ ಮಕ್ಕಳನ್ನು ಶಾಲೆಗೆ ಅಂದರೆ 8ನೇ ತರಗತಿವರೆಗೆ ಅಷ್ಟೇ ಓದಿಸುತ್ತಿದ್ದರು. ಹೀಗಿರುವಾಗ ಆ ಗ್ರಾಮದಲ್ಲಿ ಒಬ್ಬ ಹುಡುಗ ಉನ್ನತ ಶಿಕ್ಷಣ ಮಾಡುತ್ತಿದ್ದನು. ಆ ಗ್ರಾಮದ ಪಂಚಾಯಿತಿ ಜನರಿಗೆ ವಿಷಯ ತಿಳಿದು ಆ ಹುಡುಗನನ್ನು ಕರೆಸಿದರು. ಏನೋ ಹುಡುಗ, ಈ ಊರಿನ ಪದ್ಧತಿ ನಿನಗೆ ಗೊತ್ತಿಲ್ಲವಾ? ಈ ಗ್ರಾಮದಲ್ಲಿ ಯಾರು ಕೂಡ ಹೆಚ್ಚು ಓದುವಂತಿಲ್ಲ. ಅದನ್ನು ಮೀರಿ ಓದಿದರೆ ಅವರನ್ನು ಗ್ರಾಮದಿಂದ ಹೊರಕ್ಕೆ ಹಾಕಲಾಗುತ್ತದೆ. ನಾನು ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಎನ್ನುವುದು ನನ್ನ ತಂದೆಯ ಆಸೆ. ನಿನ್ನ ತಂದೆಯ ಆಸೆ ಎಂದು ಹೆಚ್ಚು ಓದಿದರೆ ನೀನು ಊರಿಂದ ಆಚೆ ಹೋಗ್ತೀಯ ಎಂದು ಹೇಳಿದರು. ಆ ಹುಡುಗ ಬೇಸರಗೊಂಡು ಹೆಚ್ಚು ಓದಲು ಹೋಗಲಿಲ್ಲ. ಒಂದು ದಿನ ಆ ಹುಡುಗ ಶ್ರೀಧರ್ ಮನೆಗೆ ಒಬ್ಬ ಪೋಸ್ಟ್ ಮ್ಯಾನ್ ಬಂದರು. ಏನಪ್ಪ, ಇಲ್ಲಿ ಶ್ರೀಧರ್ ಅಂದರೆ ಯಾರು? ಯಾಕಣ್ಣ? ಶ್ರೀಧರ್ ಅನ್ನೋರಿಗೆ ಒಂದು ಲೆಟರ್ ಬಂದಿದೆ. ಹೌದಾ ಅಣ್ಣ, ಅದು ನಾನೇ ಎಂದು ಹೇಳಿದನು. ಆ ಪೋಸ್ಟ್ ಮ್ಯಾನ್ ಅವನಿಗೆ ಒಂದು ಕಾಗದವನ್ನು ಕೊಡುತ್ತಾನೆ. ಶ್ರೀಧರ್ ಆ ಕಾಗದವನ್ನು ಓದಿದನು. ಆ ಕಾಗದದಲ್ಲಿ ತನ್ನ ತಂದೆಯ ಕೊನೆಯ ಆಸೆ ಏನೆಂದು ಬರೆದಿದ್ದರು. ಅದರಲ್ಲಿ ಶ್ರೀಧರ್ ಹೆಚ್ಚು ಓದಿ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಎಂದು ಬರೆದಿದ್ದನು. ಅದನ್ನು ನೋಡಿ ಶ್ರೀಧರ್ ಭಾವುಕನಾದನು. ಶ್ರೀಧರಿಗೆ ಮುಂದೆ ಏನು ಮಾಡಬೇಕು ಎಂದು ತಿಳಿಯದೆ ಚಿಂತಿಸಲು ಶುರು ಮಾಡಿದನು. ಆಗ ಶ್ರೀಧರ್ನ ಮನೆಗೆ ಒಬ್ಬ ಗುರುಗಳು ಬಂದರು. ಏನಪ್ಪ ಶ್ರೀಧರ್, ಯಾಕೆ ಶಾಲೆಗೆ ಬಂದಿಲ್ಲ? ಏನಾಯ್ತು? ಗುರುವರ್ಯ, ನಮ್ಮ ಗ್ರಾಮದಲ್ಲಿ ಹೆಚ್ಚು ಓದಬಾರದು ಎಂಬ
ಪದ್ಧತಿ ಇದೆಯಂತೆ. ನನಗೆ ಏನು ಮಾಡಬೇಕೋ ತಿಳಿತಾ ಇಲ್ಲ. ಚಿಂತಿಸಬೇಡ ಮಗು, ನಿನ್ನ ಜೊತೆ ನಾನಿದ್ದೀನಿ. ನಾನು ಗ್ರಾಮದ ಜನರ ಬಳಿ ಮಾತನಾಡುತ್ತೇನೆ ಎಂದು ಹೇಳಿ ಶ್ರೀಧರ್ನ ಗ್ರಾಮದ ಜನರ ಬಳಿ ಕರೆದುಕೊಂಡು ಹೋದರು. ಆ ಗ್ರಾಮದ ಮುಖ್ಯಸ್ಥರ ಬಳಿ ಶ್ರೀಧರ್ನ ಗುರುಗಳು ಗ್ರಾಮದ ಮುಖ್ಯಸ್ಥರ ಬಳಿ ಮಾತನಾಡಿದರು. ಆದರೆ ಆ ಗ್ರಾಮದ ಮುಖ್ಯಸ್ಥರು ಶ್ರೀಧರ್ ಹೆಚ್ಚು ಓದಲು ಅನುಮತಿ ಕೊಡಲಿಲ್ಲ. ಗುರುಗಳು ಶ್ರೀಧರನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಉನ್ನತ ಶಿಕ್ಷಣ ಕೊಡಿಸಿದರು. ಶ್ರೀಧರ್ ಓದಿ ಒಂದು ದೊಡ್ಡ ಕೆಲಸವನ್ನು ಪಡೆದುಕೊಂಡನು. ಒಂದಷ್ಟು ವರ್ಷಗಳು ಕಳೆದ ನಂತರ ಚಂದ್ರಪುರಂ ಗ್ರಾಮಕ್ಕೆ ಬಂದನು. ಅಲ್ಲಿನ ಜನರು ಮುಖ್ಯಸ್ಥರು ಆ ಹುಡುಗನನ್ನು ನೋಡಿ ಖುಷಿ ಪಟ್ಟರು. ತಾವು ತಪ್ಪು ಮಾಡಿದ್ದೇವೆ, ಇವತ್ತೇನಾದ್ರೂ ಗ್ರಾಮದ ಮಕ್ಕಳು ಉನ್ನತ ಶಿಕ್ಷಣ ಪಡೆದಿದ್ದರೆ ಅವರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುತ್ತಿದ್ದರು. ಆದರೆ ಅದು ಆಗದೆ ಕೂಲಿ ಕೆಲಸ ಮಾಡಿ ಬದುಕುವಂತೆ ಮಾಡಿದ್ದೇವೆ. ಮೇಲೆ ಈ ರೀತಿ ಆಗೋದಿಲ್ಲ. ಎಲ್ಲ ಮಕ್ಕಳು ಎಲ್ಲಿವರೆಗೂ ಓದುತ್ತೀವಿ ಎಂದು ಹೇಳುತ್ತಾರೋ ಅಲ್ಲಿವರೆಗೆ ಓದಲಿ. ಹಳ್ಳಿಯ ಎಲ್ಲ ಮಕ್ಕಳ ಓದಿನ ಖರ್ಚನ್ನು ಪಂಚಾಯಿತಿ ನಿಭಾಯಿಸುತ್ತದೆ ಎಂದು ಹೇಳಿದರು. ನನ್ನಿಂದ ಆ ಗ್ರಾಮಕ್ಕೆ ಶ್ರೀಧರ್ನ ಮಾದರಿಯಾಗಿ ನೋಡುತ್ತಿದ್ದರು. ಶಿಕ್ಷಣವೆಂಬ ಬೆಳಕು ನಮ್ಮ ಜೀವನದ ಕತ್ತಲನ್ನು ಓಡಿಸುವ ಏಕೈಕ ಶಕ್ತಿ. ಪುಸ್ತಕಗಳಿಂದ ಕೈಗೆ ಬರುವ ಜ್ಞಾನವಷ್ಟೇ ಮುಖ್ಯವಲ್ಲ, ಜೀವನದಿಂದ ಕಲಿಯುವ ಪಾಠಗಳೇ ನಿಜವಾದ ಶಿಕ್ಷಣ. ಇದು ಇಂದಿನ ಕತೆ. ಈ ಕತೆ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಗೌಡ ಬಂದು ಏನ್ ಮಾಡ್ದ, ಏನ್ ಹೇಳ್ದ ರಾಮಗೆ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಪಾರ್ಟ್ 2ಗಾಗಿ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದಾನೊಂದು ಕಾಲದಲ್ಲಿ ಕೋಳಿಗೂಡು ಎನ್ನುವ ಹಳ್ಳಿಯಲ್ಲಿ ರಾಮು ಎಂಬ ವ್ಯಕ್ತಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸವಾಗಿರುತ್ತಾನೆ. ರಾಮುವಿನ ಕೆಲಸ ದರೋಡೆ ಮಾಡೋದು. ಆ ಊರಿನ ಕಾಡಿನ ರಸ್ತೆಯಲ್ಲಿ ಜನರು ನಡೆದುಕೊಂಡು ಹೋಗುತ್ತಿದ್ದರು. ಇದನ್ನು ಗಮನಿಸಿದ ರಾಮು ಆ ಜನರ ಹತ್ತಿರ ಹೋಗಿ ದರೋಡೆ ಮಾಡುತ್ತಿದ್ದ. ಅವರ ಬಳಿ ಇದ್ದ ಚಿನ್ನದ ಒಡವೆ ಎಲ್ಲವನ್ನು ಕಸಿದುಕೊಳ್ಳುತ್ತಿದ್ದನು. ಅವರು ಕೊಡಲಿಲ್ಲ ಎಂದರೆ ರಾಮು ಅವರನ್ನು ಕೊಲ್ಲಲು ಹಿಂಜರಿಯುತ್ತಿರಲಿಲ್ಲ. ಹೀಗಿರುವಾಗ ಒಂದು ದಿನ ಆತನ ಹೆಂಡತಿ ವರಾಲಮ್ಮ, ಏನ್ರಿ ಇನ್ನು ಮನೆಯಲ್ಲೇ ಇದ್ದೀರಾ? ಬೇಗ ಹೋಗ್ಬಾರ್ದಾ? ಸಂಜೆ ಸಮಯ ಆದರೆ ಯಾರೂ ಬರೋದಿಲ್ಲ, ದರೋಡೆ ಮಾಡೋಕೆ ಆಗೋದಿಲ್ಲ. ಮಧ್ಯಾಹ್ನದ ಸಮಯ ಆದರೆ ಜನರು ಓಡಾಡ್ತಿರ್ತಾರೆ, ಇವಾಗ ಹೋದ್ರೆ ದರೋಡೆ ಮಾಡಬಹುದು. ನನಗೆ ಗೊತ್ತು, ನೀನೇನು ಹೇಳಬೇಕಾಗಿಲ್ಲ. ಮಧ್ಯಾಹ್ನ ಹೋದರೆ ಜನಗಳಿಗೆ ನನ್ನ ಗುರುತು ಗೊತ್ತಾಗಿ ಆ ದಾರಿಯಲ್ಲಿ ಯಾರೂ ಬರೋದೇ ಇಲ್ಲ. ಅದಕ್ಕೆ ಸ್ವಲ್ಪ ತಡವಾಗಿ ಹೋಗೋಣ ಎಂದುಕೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ ನನಗೆ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನ್ನ ಕಾಸಿನ ಹಾರ ನನಗೆ ಬೇಕು, ತೆಗೆದುಕೊಂಡು ಬಾ. ಕಾಸಿನ ಹಾರ ಅಂತೀಯಲ್ಲ, ನಾನೇನು ಅದನ್ನ ದುಡ್ಡು ಕೊಟ್ಟು ತಗೊಬರ್ತೀನಾ? ದರೋಡೆ ಮಾಡೋಕ್ಕೆ ಅವ್ರು ಹಾಕೋ ಬಂದಿರ್ಬೇಕಲ್ವಾ? ಸರಿ ಬಿಡು, ಏನೋ ಒಂದು ಮಾಡ್ತೀನಿ ಎಂದು ಹೇಳಿ ಕಾಡಿಗೆ ಹೋಗುತ್ತಾನೆ. ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಹೆಂಡತಿ ಮಗಳ ಜೊತೆ ಆ ದಾರಿಯಲ್ಲಿ ನಡೆದುಕೊಂಡು ಬರುತ್ತಿದ್ದರು. ಅವರನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ರಾಮು ಹೋಗಿ ಅವರ ಬಳಿ ಇರೋ ಚಿನ್ನ, ಹಣ ಎಲ್ಲವನ್ನು ಕಸಿದುಕೊಳ್ಳುತ್ತಾನೆ. ಶ್ರೀಮಂತ ವ್ಯಕ್ತಿಯ ಮಗಳ ಕತ್ತಿನಲ್ಲಿ ಕಾಸಿನ ಹಾರ ಇರೋದನ್ನು ನೋಡಿ ರಾಮು, ನನಗೆ ಆ ಕಾಸಿನ ಹಾರ ಬೇಕು, ಅದನ್ನು ಕೊಡು, ಇಲ್ಲವಾದರೆ ನಾನು ನಿಮ್ಮನ್ನು ಕೊಲ್ಲಲು ಸಿದ್ಧನಾಗಿದ್ದೇನೆ ಎಂದು ಬೆದರಿಸುತ್ತಾನೆ. ಆ ಹುಡುಗಿ, ಇದು ನನ್ನ ಮಾಂಗಲ್ಯ, ಇದನ್ನು ಕೊಡೋದಿಲ್ಲ, ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ ಎಂದು ಬೇಡಿಕೊಳ್ಳುತ್ತಾಳೆ. ಆದರೂ ರಾಮು ಬಿಡೋದಿಲ್ಲ. ಅವನ ಬಳಿ ಇರೋ ಚಾಕುವಿನಿಂದ ಶ್ರೀಮಂತ ವ್ಯಕ್ತಿಯನ್ನು ಚುಚ್ಚೆ ಬಿಡುತ್ತಾನೆ. ಅವನ ಪ್ರಾಣ ಹಾರಿ ಹೋಗುತ್ತದೆ. ಇದನ್ನು ನೋಡಿದ ಹೆಂಗಸರು ಭಯಪಟ್ಟು ಅವನಿಗೆ ಆ ಹಾರವನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ. ಮರದ ಮೇಲೆ ಇದನ್ನೆಲ್ಲ ನೋಡುತ್ತಾ ಕುಳಿತಿದ್ದ ಒಂದು ಪ್ರೇತ ತೋಳ, ಮನುಷ್ಯ, ನೀನು ದರೋಡೆ ಮಾಡುತ್ತಿದ್ದೀಯ, ಆ ಹಾರ ನನ್ನನ್ನು ಕೊಟ್ಟು ಬಿಡು
ಪ್ರೇತ, ನೀನು ಯಾರು? ನಾನ್ ಯಾಕೆ ನಿನಗೆ ಹಾರ ಕೊಡಬೇಕು? ನೀನೊಬ್ಬ ದರೋಡೆಕೋರ, ಪಾಪದ ಜನರ ಬಳಿ ದರೋಡೆ ಮಾಡುತ್ತಿದ್ದೀಯ. ನಿನ್ನ ಪಾಪ ದಿನೇ ದಿನೇ ಹೆಚ್ಚಾಗುತ್ತಿದೆ. ಆಹಾರ ಕೊಟ್ಟಿಲ್ಲ ಅಂದರೆ ನಾನು ನಿನ್ನ ತಿಂದು ಬಿಡುವೆ. ನನ್ನ ಹೆಂಡತಿ ಕೇಳಿದ್ದಾಳೆ. ಇದನ್ನು ತೆಗೆದುಕೊಂಡು ಹೋಗದಿದ್ರೆ ಅವಳು ನನ್ನನ್ನು ದಂಡಿಸುತ್ತಾಳೆ. ಆ ಪ್ರೇತ ತೋಳ ರಾಮುನ ಒಳ್ಳೆ ಮನುಷ್ಯನಾಗಿ ಮಾಡಲು ಕೆಲವು ಮಾತುಗಳನ್ನು ಹೇಳಿತ್ತು. ಇದರಿಂದ ಅವನು ಬದಲಾದ. ನಂತರ ಮನೆಗೆ ಹೋದ. ಅವನ ಹೆಂಡತಿ ವರಾಲಮ್ಮ ಹಾರವನ್ನು ಕೇಳಿದಳು. ರಾಮು ನಡೆದಿದ್ದ ಎಲ್ಲ ವಿಷಯವನ್ನು ಅವಳಿಗೆ ತಿಳಿಸಿದನು. ಆ ಪ್ರೇತ ತೋಳ ನಾನು ದರೋಡೆ ಮಾಡೋದನ್ನ ಮುಂದುವರಿಸಿದರೆ ತಿಂದು ಬಿಡುವೆ ಎಂದು ಹೇಳಿದೆ ಎಂದು ಹೇಳುತ್ತಾನೆ. ವರಾಲಮ್ಮ ಭಯಗೊಂಡು ರಾಮುಗೆ ದರೋಡೆ ಬಿಟ್ಟು ಒಳ್ಳೆ ಕೆಲಸ ಮಾಡಲು ಹೇಳುತ್ತಾಳೆ. ಆ ದಿನದಿಂದ ರಾಮು ದರೋಡೆ ಬಿಟ್ಟು ಜನರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದ. ನಾವು ಮಾಡಿದ ಪಾಪವನ್ನು ನಾವೇ ಅನುಭವಿಸಬೇಕು. ಪಾಪ ಮಾಡಿದರೆ ಫಲ ತಕ್ಷಣ ಸಿಗುತ್ತದೆ, ಪುಣ್ಯ ಮಾಡಿದರೆ ಶಾಂತಿ ಸಿಗುತ್ತದೆ. ಪಾಪದಿಂದ ಸಂಪತ್ತು ಸಿಗಬಹುದು, ಆದರೆ ಪುಣ್ಯದಿಂದ ಸಂತೋಷ ಸಿಗುತ್ತದೆ. ಪಾಂಡುಪುರಂ ಅನ್ನೋ ಚಿಕ್ಕ ಗ್ರಾಮದಲ್ಲಿ ಶ್ರೀನು ವೇಣು ಅನ್ನೋ ಅಣ್ಣ ತಮ್ಮ ಇದ್ದರು. ಅವರು ಒಂದು ಸಣ್ಣ ವಿಷಯದಿಂದ ಅವರು ಜಗಳ ಮಾಡಿಕೊಂಡು ದೂರ ದೂರ ಆದರು. ಶ್ರೀನು ತನ್ನ ಹೆಂಡತಿ ಜೊತೆ ವಾಸವಾಗಿದ್ದನು. ವೇಣು ತನ್ನ ಹೆಂಡತಿ ಅನುಪಮ ಜೊತೆ ಬೇರೆ ಮನೆಯಲ್ಲಿ ವಾಸ ಮಾಡುತ್ತಿದ್ದನು. ಶ್ರೀನು ವೇಣು ಅಣ್ಣ ತಮ್ಮಂದಿರಾದರೂ ಅವರು ತಮ್ಮ ತಮ್ಮ ಹೆಂಡತಿಯರ ಮಾತು ಕೇಳಿ ದೂರ ಆಗಿದ್ದರು. ಎದುರು ಬದರಾದರೂ ಒಂದು ಚೂರು ಬಾಯಿ ಬಿಟ್ಟು ಮಾತನಾಡುತ್ತಿರಲಿಲ್ಲ. ಆದರೂ ಅವರಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ತುಂಬಾ ಪ್ರೀತಿ ಇತ್ತು. ಶ್ರೀನು ಮನೆಗೆ ಅವರ ಅಮ್ಮ ಬಂದಿದ್ದರು. ಶ್ರೀನು ವೇಣು ತಾಯಿ ಒಂದು ವಾರ ಒಬ್ಬೊಬ್ಬರ ಮನೆಯಲ್ಲಿ ಇರುತ್ತಿದ್ದರು. ಒಂದು ದಿನ ಶ್ರೀನು ತನ್ನ ಹೆಂಡತಿ ದೇವಿಕಾ ಜೊತೆ ಮಾತನಾಡುತ್ತಿರುವಾಗ ಒಂದು ಪುಟ್ಟ ಹುಡುಗಿ ಶ್ರೀನುವಿನ ಮನೆಯ ಮುಂದೆ ಬಂದು ನಿಂತಳು. ಅದನ್ನು ಗಮನಿಸಿದ ಶ್ರೀನು ಆಚೆ ಹೋಗಿ ನೋಡಿದ. ಆ ಪುಟ್ಟ ಹುಡುಗಿಯ ಹತ್ತಿರ ಹೋಗಿ, ಪುಟ್ಟ, ನೀನು ಯಾರು? ನಿಮ್ಮ ಅಪ್ಪ ಅಮ್ಮ ಎಲ್ಲಿ? ಒಬ್ಬಳೆ ನಿಂತಿದ್ದೀಯಲ್ಲ? ಅಂಕಲ್, ನನ್ನ ಅಪ್ಪ ಅಮ್ಮನ ಕೈಯಿಂದ ತಪ್ಪಿಸಿಕೊಂಡಿದ್ದೀನಿ. ಅವರು ಎಷ್ಟೇ ಹುಡುಕಿದರೂ ಅವರು ಸಿಗುತ್ತಿಲ್ಲ. ನಾನು ದಾರಿ ತಪ್ಪಿ ತುಂಬಾ ಹಸಿವಾಗಿದೆ, ತಿನ್ನಲು ಏನಾದರೂ ಕೊಡಿ ಎಂದು ಕೇಳಿದಳು. ಶ್ರೀನುಗೆ ಆ ಪುಟ್ಟಿ ತನ್ನ ಅಣ್ಣನ ಮಗಳು ಎಂದು ತಿಳಿದಿರಲಿಲ್ಲ. ಶ್ರೀನು ತಾಯಿ ತನ್ನ ಮಕ್ಕಳನ್ನು ಒಂದು ಮಾಡಲು ಆ ಪುಟ್ಟ ಹುಡುಗಿಯನ್ನು ಜೊತೆ ಸೇರಿ ನಾಟಕ ಮಾಡುತ್ತಿದ್ದಳು. ಶ್ರೀನು ಆ ಪುಟ್ಟ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಹೋಗಿ ತಿನ್ನಲು ಆಹಾರ ಕೊಟ್ಟು ಆ ಹುಡುಗಿಯ ಜೊತೆ ಆಟವಾಡುತ್ತಿದ್ದನು. ಇತ್ತ ವೀಣು ತನ್ನ ಮಗಳು ಕಾಣಿಸುತ್ತಿಲ್ಲವೆಂದು ಎಲ್ಲ ಕಡೆ ಹುಡುಕುತ್ತಾ ಇದ್ದರು. ಅವರು ಎಷ್ಟೇ ಹುಡುಕಿದರೂ ಅವರಿಗೆ ಆ ಪುಟ್ಟಿ ಸಿಗಲಿಲ್ಲ. ರಾತ್ರಿ ಸಮಯ ಆದರೂ ಆ ಪುಟ್ಟ ಹುಡುಗಿ ಸಿಗದೆ ಅಲೆದಾಡುತ್ತಿದ್ದರು. ಮರುದಿನ ಬೆಳಗ್ಗೆ ಶ್ರೀನು ಗದ್ದೆಯಲ್ಲಿ ಕೆಲಸಕ್ಕೆ ಎಂದು ಹೋಗುತ್ತಿರುವಾಗ ವೀಣು ಅಳುತ್ತಾ ಸುಸ್ತಾಗಿ ಕುಳಿತಿದ್ದನು. ಅದನ್ನು ಕಂಡ ಶ್ರೀನು ಹೋಗಿ ತನ್ನ ಅಣ್ಣ ಅತ್ತಿಗೆಗೆ ಕೇಳಿದನು, ತಮ್ಮ, ನನ್ನ ಮಗಳು ನಿನ್ನೆಯಿಂದ ಹುಡುಕಿ ಸುಸ್ತಾಗಿ ಕುಳಿತಿದ್ದೇವೆ. ಅಣ್ಣ, ನಿನ್ನ ಒಬ್ಬಳು ಮಗಳಿದ್ದಾಳ? ಎಲ್ಲಿ ಹೋಗಿದ್ದಾಳೆ ಅವಳು? ಹೋ ತಮ್ಮ, ನನ್ನ ಮಗಳು ಪರಿ. ನಿನ್ನೆ ನಾವು ಪೇಟೆಗೆ ಹೋಗಿ ಬರುವಾಗ ಅವಳು ಎಲ್ಲೋ ಕಳೆದೋಗಿದ್ದಾಳೆ. ದಯವಿಟ್ಟು ಹುಡ್ಕೊಡು ತಮ್ಮ. ಶ್ರೀನು, ದಯವಿಟ್ಟು ಹುಡುಕಿ ಕೊಡು ಶ್ರೀನು ಎಂದು ವೀಣು ಮತ್ತು ಅವನ ಹೆಂಡತಿ ಅನುಪಮ ಶ್ರೀನು ಬಳಿ ಕೇಳಿಕೊಂಡರು. ನಂತರ ಶ್ರೀನು ತಾನು ಹುಡುಕಿ ಕೊಡುತ್ತೇನೆ ಎಂದು ಹೇಳಿ ತನ್ನ ಮನೆಗೆ ಕರೆದುಕೊಂಡು ಹೋದನು. ಆಗ ಅಲ್ಲಿ ತನ್ನ ಮಗಳನ್ನು ಕಂಡು ಖುಷಿಯಾದರು. ಶ್ರೀನು ಬಳಿ ತನ್ನ ಮಗಳು ಇಲ್ಲಿಗೆ ಹೇಗೆ ಬಂದಳು ಎಂದು ಕೇಳಿದನು. ಶ್ರೀನು ನಡೆದ ಘಟನೆಯನ್ನೆಲ್ಲ ತಿಳಿಸಿದನು. ಶ್ರೀನು ವೀಣು ಅಮ್ಮ ಇದೆಲ್ಲ ಅವರನ್ನು ಒಂದು ಮಾಡಲು ಮಾಡಿದ ಉಪಾಯ ಎಂದು ತಿಳಿಸಿದರು. ಶ್ರೀನು ವೀಣು ಮತ್ತು ಅವರ ಹೆಂಡತಿಯರು ಮುನಿಸು, ಜಗಳ, ಕೋಪ, ದ್ವೇಷ ಎಲ್ಲವನ್ನು ಬಿಟ್ಟು ಒಂದಾಗಿ ಬದುಕತೊಡಗಿದರು. ಕುಟುಂಬ ಅನ್ನೋದು ಮನೆಯಲ್ಲಿರುವ ಜನರ ಗುಂಪಲ್ಲ, ನಮ್ಮ ನಗುವಿಗೆ ಕಾರಣ ಹುಡುಕುವವರು, ನಮ್ಮ ಕಣ್ಣೀರಿನ ಹಿಂದೆ ನಿಂತು ಬೆಂಬಲ ನೀಡುವವರು. ಕುಟುಂಬ ಮಾತ್ರ ಯಾವ ಸ್ಥಿತಿಯಲ್ಲೂ ಕೈ ಬಿಡದೆ ಬಲವಾಗಿ ನಿಂತಿರುವ ನೆರಳು. ಈ ಲೋಕದಲ್ಲಿ ಕಳೆದುಕೊಂಡರೂ ಸಿಗುವುದಿಲ್ಲ ಅತ್ಯಂತ ಅಮೂಲ್ಯವಾದ ಒಡನಾಟ ಕುಟುಂಬ. ಇದು ಇಂದಿನ ಕತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.
ನಾಳೆ ಸಿಗೋಣ, ಬಾಯ್. ಒಂದು ಸುಂದರವಾದ ಹಳ್ಳಿಯಲ್ಲಿ ರಘು ತನ್ನ ಹೆಂಡತಿ ಸುಮಾ ಮತ್ತು ಇಬ್ಬರು ಮಕ್ಕಳ ಜೊತೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದನು. ಅವರಿಗೆ ಒಬ್ಬ ಮಗಳು ನಂದಿನಿ ಮತ್ತು ಒಬ್ಬ ಮಗ ಅರುಣ್ ಇದ್ದರು. ರಘು ದಿನವೂ ಕೆಲಸಕ್ಕೆ ಹೋಗಿ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಸುಮಾ, ನಮ್ಮ ಜೀವನ ದೊಡ್ಡದೇನಿಲ್ಲ, ಆದ್ರೆ ನೀನು ಮತ್ತು ಮಕ್ಕಳು ನನ್ನ ಜೊತೆ ಇದ್ರೆ ನನ್ಗೆ ಅದಕ್ಕಿಂತ ದೊಡ್ಡ ಸಂತೋಷ ಬೇಡ. ನಮಗೆ ಹಣ ಕಡಿಮೆ ಇರಬಹುದು ರಘು, ಆದ್ರೆ ನಮ್ಮ ಕುಟುಂಬದಲ್ಲಿ ಪ್ರೀತಿ ಇದೆ, ಅದೇ ಸಾಕು. ಅಮ್ಮ, ಇಂದು ನನಗೆ ಶಾಲೆಯಲ್ಲಿ ಮೊದಲ ಬಹುಮಾನ ಸಿಕ್ಕಿದೆ. ಹೌದಾ ಕಂದ, ತುಂಬಾ ಸಂತೋಷ ಆಯ್ತು. ಹೀಗೆ ಚೆನ್ನಾಗಿ ಓದ್ಬೇಕು. ಅಮ್ಮ, ನನಗೂ ಬಹುಮಾನ ಬರ್ತದೆ, ನೀನು ನೋಡುತ್ತಿರು. ಎಲ್ಲರೂ ನಗುತ್ತಿದ್ದರು. ಆದರೆ ಅವರ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಒಂದು ದಿನ ಸುಮಾಗೆ ತೀವ್ರ ಜ್ವರ ಬಂತು. ದಿನದಿಂದ ದಿನಕ್ಕೆ ಆರೋಗ್ಯ ಹದಗೆಡತೊಡಗಿತು. ಸುಮಾ, ನಿನಗೆ ಒಳ್ಳೆಯ ಡಾಕ್ಟರ್ ತೋರಿಸ್ತೇನೆ, ನೀನು ಏನೂ ಚಿಂತಿಸಬೇಡ. ರಘು, ನನ್ನ ಬಗ್ಗೆ ಬೇಡ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ಅವರಿಗೆ ತಾಯಿಯ ಕೊರತೆ ಆಗಬಾರದು. ಹೀಗೆ ಮಾತಾಡಬೇಡ ಸುಮಾ, ನಿನಗೆ ಏನೂ ಆಗಲ್ಲ. ಒಂದು ವೇಳೆ ನನಗೆ ಏನಾದ್ರೂ ಆದ್ರೆ ಮಕ್ಕಳನ್ನು ಎಂದಿಗೂ ಒಂಟಿಯಾಗಿ ಬಿಡಬೇಡ. ಹೀಗೆ ಹೇಳಿ ಸುಮಾ ಕಣ್ಣು ಮುಚ್ಚಿದಳು. ಸುಮಾ, ಸುಮಾ, ಒಮ್ಮೆ ಕಣ್ಣು ತೆರೆ. ಅಮ್ಮ, ನಮ್ ಜೊತೆ ಮಾತಾಡು. ಅಪ್ಪ, ಅಮ್ಮ ಯಾಕೆ ಎದ್ದುಕೊಳ್ಳುತ್ತಿಲ್ಲ? ರಘು ಮಕ್ಕಳನ್ನು ಅಪ್ಪಿಕೊಂಡು ಜೋರಾಗಿ ಅತ್ತನು. ಕೆಲ ತಿಂಗಳು ಕಳೆದವು. ರಘು ಒಬ್ಬನೇ ಮಕ್ಕಳನ್ನು ನೋಡಿಕೊಳ್ಳಲು ತುಂಬಾ ಕಷ್ಟಪಡುತ್ತಿದ್ದನು. ಹೀಗೆ ಎಷ್ಟು ದಿನ ಒಬ್ನೇ ಇರ್ತೀಯ? ಮಕ್ಕಳಿಗೆ ಒಬ್ಬ ತಾಯಿ ಬೇಕು. ನನ್ನ ಸುಮಾಳ ಜಾಗ ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ದೊಡ್ಡಮ್ಮ. ನಿನ್ನೀಗಲ್ಲ ರಘು, ಮಕ್ಕಳ ಭವಿಷ್ಯಕ್ಕಾಗಿ ಯೋಚಿಸು. ರಘು ತುಂಬಾ ಯೋಚಿಸಿ ಕೊನೆಗೆ ಎರಡನೇ ಮದುವೆಗೆ ಒಪ್ಪಿಕೊಂಡನು. ಕೆಲ ದಿನಗಳ ನಂತರ ರಘು ಮಾಲಾ ಎಂಬ ಮಹಿಳೆಯನ್ನು ಮದುವೆಯಾದನು. ಮದುವೆಯ ನಂತರ ಮಾಲಾ ಮಕ್ಕಳ ಜೊತೆ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದಳು. ನಿಮ್ಗೆ ಯಾವ ಕೊರತೆಯೂ ಆಗದಂತೆ ನೋಡ್ಕೊಳ್ತೇನೆ. ನಿಜವಾ ಅಮ್ಮ? ನೀನು ನಮ್ಮನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಇಲ್ಲ ಕಂದ, ನಾನು ಯಾವತ್ತೂ ನಿಮ್ ಜೊತೆ ಇರ್ತೇನೆ. ಮಕ್ಕಳನ್ನು ಹೀಗೆ ಪ್ರೀತಿಯಿಂದ ನೋಡಿಕೊಂಡಿದ್ದಕ್ಕೆ ಧನ್ಯವಾದ. 1 ವರ್ಷದ ನಂತರ ಮಾಲಾಗೆ ಗಂಡು ಮಗು ಜನಿಸಿತು. ಅವನಿಗೆ ಕಿರಣ್ ಎಂದು ಹೆಸರಿಟ್ಟರು. ನನ್ ಮಗನೇ ಈ ಮನೆಯ ನಿಜವಾದ ವಾರಸುದಾರ. ಆ ದಿನದಿಂದ ಮಾಲಾ ನಿಧಾನವಾಗಿ ಬದಲಾಗತೊಡಗಿದಳು. ಅಮ್ಮ, ನನಗೆ ತುಂಬಾ ಹಸಿವಾಗಿದೆ, ಸ್ವಲ್ಪ ಊಟ ಕೊಡಿ. ಮೊದಲು ಹೊರಗಿನ ಕೆಲಸ ಮುಗಿಸು, ನಂತರ ಊಟ. ಆದರೆ ಕಿರಣ್ ಈಗಲೇ ತಿನ್ನುತ್ತಿದ್ದಾನೆ ಅಲ್ವಾ? ಅವನು ನನ್ನ ಚಿಕ್ಕ ಮಗು, ಅವನ ಜೊತೆ ನಿನ್ನ ಹೋಲಿಕೆ ಬೇಡ. ಅರುಣ್ ಬೇಸರದಿಂದ ಹೊರಟ. ರಾತ್ರಿ ಅರುಣ್ ಅಪ್ಪನ ಬಳಿ ಹೋದ. ಅಪ್ಪ, ಅಮ್ಮ ಈಗ ನಮಗೆ ಮೊದಲಿನಂತೆ ಪ್ರೀತಿ ಮಾಡುತ್ತಿಲ್ಲ. ಹೀಗೆ ಯಾಕೆ ಹೇಳುತ್ತೀಯ ಮಗ? ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ಅರುಣ್ ಮೌನವಾಗಿ ನಿಂತ. ವರ್ಷಗಳು ಕಳೆದವು. ಕಿರಣ್ ದೊಡ್ಡವನಾಗಿ ಅಹಂಕಾರಿಯಾಯಿತು. ಈ ಮನೆ, ಜಮೀನು, ಆಸ್ತಿ ಎಲ್ಲವೂ ನನ್ನದು. ಕಿರಣ್, ನಾವು ನಿನ್ನ ಅಕ್ಕ ಅಣ್ಣ. ನಾವು ಕೂಡ ಈ ಮನೆಯವರೇ. ನಮ್ಮನ್ನು ದೂರ ಮಾಡಬೇಡ. ಈ ಮನೆ, ಜಮೀನು, ಆಸ್ತಿ ಎಲ್ಲವೂ ನನ್ನದು. ನನಗೆ ಸಂಬಂಧ ಬೇಡ. ಕಿರಣ್, ಹೀಗೆ ಮಾತಾಡಬೇಡ. ನೀನು ಯಾರು ನನಗೆ ಹೇಳಕ್ಕೆ? ನೀವಿಬ್ಬರೂ ಈ ಮನೆಯಿಂದ ಹೋಗಿ. ಮನೆಯಲ್ಲಿ ದೊಡ್ಡ ಜಗಳ ಆಯಿತು. ಕೊನೆಗೆ ನಂದಿನಿ ಮದುವೆಯಾಗಿ ಮನೆ ಬಿಟ್ಟಳು. ಒಂದು ದಿನ ನಿಮಗೆ ನನ್ನ ಬೆಲೆ ಗೊತ್ತಾಗುತ್ತದೆ. ಅರುಣ್ ಕೂಡ ಮನೆಯಿಂದ ಹೊರಟ. ಸ್ವಲ್ಪ ವರ್ಷಗಳ ನಂತರ ರಘು ಸತ್ತನು. ಮಾಲಾ ವಯಸ್ಸಾಗಿ ಹಾಸಿಗೆ ಹಿಡಿದಳು. ಕಿರಣ್, ನನಗೆ ಸ್ವಲ್ಪ ನೀರು ಕೊಡಪ್ಪ. ನನಗೆ ತುಂಬಾ ಕೆಲಸ ಇದೆಯಮ್ಮ, ಪ್ರತಿ ಸಾರಿ ನನ್ನನ್ನು ಕರೆಯಬೇಡ. ಕಂದ, ನಿನ್ನಗಾಗಿ ನಾನು ಎಲ್ಲರನ್ನೂ ದೂರ ಮಾಡಿದೆ. ಅದು ನಿನ್ನ ನಿರ್ಧಾರ, ನನಗೆ ಸಂಬಂಧ ಇಲ್ಲ. ಹೀಗೆ ಹೇಳಿ ಕಿರಣ್ ಹೊರಟು ಹೋದ. ಮಾಲಾ ಕಣ್ಣೀರು ಹಾಕಿದಳು. ನಾನ್ ಮಾಡಿದ ತಪ್ಪಿಗೆ ಇದೇ ಶಿಕ್ಷೆ.
ಅಷ್ಟರಲ್ಲಿ ಬಾಗಿಲು ತೆರೆದು ಅರುಣ್ ಒಳಗೆ ಬಂದ. ಅರುಣ್, ನೀನು ಬಂದೆಯಾ? ಹೌದಮ್ಮ, ನಿನ್ನ ಆರೋಗ್ಯ ಸರಿಯಿಲ್ಲ ಅಂತ ಕೇಳಿ ಬಂದೆ. ನಿನ್ನನ್ನು ನಾನು ತುಂಬಾ ನೋಯಿಸಿದೆ. ನನ್ನನ್ನು ಕ್ಷಮಿಸು ಮಗ. ಹಳೆಯದನ್ನು ನೆನಪಿಸಿಕೊಳ್ಳಬೇಡಿ ಅಮ್ಮ, ನೀವೀಗ ವಿಶ್ರಾಂತಿ ತೆಗೆದುಕೊಳ್ಳಿ. ಸ್ವಂತ ಮಗ ನನ್ನನ್ನು ಬಿಟ್ಟು ಹೋದ, ಆದರೆ ನೀನೇ ನನ್ನನ್ನು ನೋಡ್ಕೊಳ್ತಾ ಇದ್ದೀಯಾ? ಪ್ರೀತಿಯಿಂದ ಬೆಳೆದ ಸಂಬಂಧ ರಕ್ತ ಸಂಬಂಧಕ್ಕಿಂತ ದೊಡ್ಡದಮ್ಮ. ಮಾಲಾ ಅಳುತ್ತಾ ಅರುಣನ ಕೈ ಹಿಡಿದಳು. ನನ್ನ ಜೀವನದ ದೊಡ್ಡ ತಪ್ಪು ಪಕ್ಷಪಾತ ಮಾಡಿದ್ದು. ಮಾಲಾಗಿ ತನ್ನ ತಪ್ಪಿನ ಅರಿವು ಆಯಿತು. ದುರಾಸೆ ಮತ್ತು ಪಕ್ಷಪಾತದಿಂದ ಕುಟುಂಬವನ್ನು ಕಳೆದುಕೊಂಡಳು. ಆದರೆ ಅರುಣನ ಒಳ್ಳೆಯ ಮನಸ್ಸು ಕೊನೆಯವರೆಗೂ ಅವಳ ಜೊತೆ ನಿಂತಿತು. ಮೂರಲ್, ಸ್ವಂತ ಪರ ಎಂಬ ಭೇದ ಭಾವ ಕುಟುಂಬವನ್ನು ಒಡೆಯುತ್ತದೆ. ಇದು ಇಂದಿನಿಂದ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಒಂದಾನೊಂದು ಕಾಲದಲ್ಲಿ ರಂಗಂಪುರ ಅನ್ನೋ ಗ್ರಾಮದಲ್ಲಿ ಶ್ರೀಪಾಲ ಅನ್ನೋ ವ್ಯಕ್ತಿ ಇದ್ದನು. ಶ್ರೀಪಾಲನಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ವಿಷ್ಣುಪ್ರಿಯ ಶ್ರೀಪಾಲ ಒಬ್ಬನೇ ಮಗ ಎಂದು ತುಂಬಾ ಮುದ್ದಾಗಿ ಮೃದುವಾಗಿ ಸಾಕಿದ್ದರು. ಶ್ರೀಪಾಲನ ವಯಸ್ಸಿನ ಹುಡುಗರು ವ್ಯಾಪಾರ ಉದ್ಯೋಗ ಅಂತ ಮಾಡ್ತಾ ಇದ್ರೆ ಶ್ರೀಪಾಲ ತನ್ನ ತಂದೆ ತಾಯಿ ಸಂಪಾದನೆಯಿಂದ ಜೀವನ ನಡೆಸುತ್ತಿದ್ದನು. ಏನಯ್ಯ, ಶ್ರೀಪಾಲನಿಗೆ ಮದುವೆ ವಯಸ್ಸಾಗಿದೆ, ಯಾವುದಾದರೂ ಒಳ್ಳೆ ಹುಡುಗಿನ ಹುಡುಕಿ ಮದ್ವೆ ಮಾಡೋಣ. ಸಂಬಂಧ ಕೇಳೋಕೆ ಹೋದರೆ ನಿಮ್ಮ ಮಗ ಏನ್ ಕೆಲ್ಸ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾರೆ. ಏನ್ ಹೇಳೋದು? ಏನೋ ನಾವು ಕೆಲ್ಸ ಮಾಡ್ತಾ ಇದ್ದೀವಲ್ಲ ಸಾಕು, ಅವನ್ನ ಕೆಲ್ಸದ ಬಗ್ಗೆ ಏನು ಹೇಳ್ಬೇಡಿ. ಹೀಗೆ ಶ್ರೀಪಾಲನಿಗೆ ಒಬ್ಬ ಒಳ್ಳೆ ಹುಡುಗಿನ ಕೊಟ್ಟು ಮದ್ವೆ ಮಾಡಿದರು. ಆ ಹುಡುಗಿಯ ಹೆಸರು ಪ್ರೇಮ. ಆ ಹುಡುಗಿ ತುಂಬಾ ಬುದ್ಧಿವಂತೆ, ಧೈರ್ಯಶಾಲಿ ಹಾಗೂ ಲವಲವಿಕೆಯ ಹುಡುಗಿ. ಪ್ರೇಮ ಮನೆಯ ಎಲ್ಲಾ ಕೆಲಸವನ್ನು ಮಾಡುತ್ತಿದ್ದಳು. ಏವಂಟಿ, ಯಾವಾಗಲೂ ಮನೆಯಲ್ಲೇ ಇರ್ತಿರಲ್ಲ, ತಂದೆ ಕೆಲಸ ಮಾಡಬಾರ್ದಾ? ಏನೋ ಪ್ರೇಮ, ನನಗೆ ಯಾವ ಕೆಲಸ ಮಾಡಲು ಇಷ್ಟ ಇಲ್ಲ. ಅಪ್ಪ ಅಮ್ಮ ಯಾವತ್ತೂ ಕೆಲಸ ಮಾಡು ಅಂತ ಹೇಳಿಲ್ಲ. ಅಲ್ಲ ಕಣಯ್ಯ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಕೇಳಿಲ್ಲವ ನೀನು? ಕೆಲಸ ಮಾಡದಿದ್ದರೆ ನಿನಗೆ ಯಾರು ಮರ್ಯಾದೆ ಕೊಡೋದಿಲ್ಲ. ಕೆಲಸ ಮಾಡಯ್ಯ. ಪ್ರೇಮ, ನನ್ನ ಅಪ್ಪ ಅಮ್ಮನೇ ನನ್ನ ಕೆಲಸ ಮಾಡು ಅಂತ ಹೇಳಿಲ್ಲ. ನೀನು ಹೇಳಿದರೆ ನನ್ನ ಹತ್ತಿರ ಮಾತನಾಡಬೇಡ ಎಂದು ಹೇಳುತ್ತಾನೆ. ಪ್ರೇಮ ಶ್ರೀಪಾಲನಿಗೆ ಕೆಲಸ ಮಾಡೋಕೆ ಏನಾದರೂ ಮಾಡಲೇಬೇಕು ಎಂದು ಯೋಚಿಸಿ ಒಂದು ದಿನ ಪ್ರೇಮ ಶ್ರೀಪಾಲನಿಗೆ ಕೆಲಸ ಹೇಳಲು ಪ್ರಾರಂಭಿಸುತ್ತಾಳೆ. ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ, ಸೋಮಾರಿತನದಿಂದ ಪ್ರತ್ಯುತ್ತರ ಕೊಡುತ್ತಿದ್ದನು. ಆಗ ಪ್ರೇಮ ಕಾಫಿ ಅಡಿಗೆ ಏನೂ ಮಾಡೋದಿಲ್ಲ. ಶ್ರೀಪಾಲ ಬಂದು ಕೇಳಿದಾಗ ಮನೆಯಲ್ಲಿ ದಿನಸಿ ಇಲ್ಲ ಎಂದು ಹೇಳುತ್ತಾಳೆ. ಆಗ ಶ್ರೀಪಾಲನನ್ನು ದಿನಸಿ ಅಂಗಡಿಗೆ ಹೋಗಿ ದಿನಸಿ ತರೋಣ ಎಂದು ಹೇಳಿ ಕಿಲೋಮೀಟರ್ ನಡೆಸುತ್ತಾಳೆ. ಆಗ ಪ್ರೇಮಗೆ ಶ್ರೀಪಾಲನಿಗೆ ಇರೋದು ಸೋಮಾರಿತನ ಅನ್ನೋದು ಗೊತ್ತಾಗುತ್ತದೆ. ಮಾಡಬೇಕು, ಎಲ್ಲ ನಾನು ಇದ್ದ ಕಡೆ ಎಲ್ಲ ಬರಬೇಕು ಎಂದು ಇಚ್ಛಿಸುತ್ತಾರೆ. ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕು ಎಂದು ಯೋಚಿಸಿ ಮರುದಿನ ಪ್ರೇಮ ಮಲಗೆ ಇರುತ್ತಾಳೆ. ಅಡುಗೆ ಕೂಡ ಮಾಡದೆ ಹಾಗೆ ಇದ್ದು ಬಿಡುತ್ತಾಳೆ. ಕೋಪಗೊಂಡ ಶ್ರೀಪಾಲ, ಏನೇ ಪ್ರೇಮ, ಏನು ಅಡಿಗೆ ಮಾಡದೆ ಇನ್ನ ಏನ್ ನಿದ್ರಿಸುತ್ತಿದೀಯಾ? ಎದ್ದು ಅಡಿಗೆ ಮಾಡು, ನನಗೆ ತುಂಬಾ ಹಸಿವಾಗುತ್ತಿದೆ. ಅಯ್ಯೋ, ನನಗಾಗೋದಿಲ್ಲ. ನೀವಿಷ್ಟು ದಿನ ಹಾಗೆ ಮಲಗಿದ್ರಿ, ಒಂದ್ ಕೆಲ್ಸನೂ ಮಾಡ್ತಾ ಇರ್ಲಿಲ್ಲ, ಈಗ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಎಂದು ಹೇಳುತ್ತಾಳೆ. ಶ್ರೀಪಾಲ ಕೋಪಗೊಂಡು ಪ್ರೇಮನನ್ನು ಮನೆಯಿಂದ ಆಚೆ ಹಾಕಿದನು. ಅವನಿಗೆ ತುಂಬಾ ಹಸಿವಾಗಿತ್ತು. ಅವನ ಅಪ್ಪ ಅಮ್ಮ ಕೂಡ ಊಟ ಬಡಿಸಲಿಲ್ಲ. ಅವರಿಗೆ ತಿನ್ನಲು ಆಹಾರ ಇಲ್ಲ ಎಂದು ಹೇಳಿದರು. ಶ್ರೀಪಾಲ್ ಒಂದು ಮರದ ಕೆಳಗೆ ಕೂತು ಯೋಚನೆ ಮಾಡುತ್ತಿದ್ದ. ಯೋಚಿಸಿ ಒಂದು ನಿರ್ಧಾರ ಮಾಡಿದನು. ತಾನು ಕೆಲಸ ಮಾಡಬೇಕು ಎಂದು ಎಲ್ಲ ಕಡೆ ಹೋಗಿ ಕೆಲಸ ಕೇಳುತ್ತಿದ್ದನು. ಆದರೆ ಅವನಿಗೆ ಯಾರೂ ಕೆಲಸ ಕೊಡಲಿಲ್ಲ. ಬದಲಿಗೆ ಅವನ ಬಗ್ಗೆ ಅವಮಾನ ಆಗೋ ರೀತಿ ಮಾತನಾಡುತ್ತಿದ್ದರು. ಅದನ್ನು ಕೇಳಿ ಶ್ರೀಪಾಲ್ ತನ್ನಲ್ಲಿ ತಾನು ಹೀಗೆಂದುಕೊಳ್ಳುತ್ತಾನೆ, ಅಯ್ಯೋ, ಪ್ರೇಮ ಸರಿಯಾಗಿ ಹೇಳುತ್ತಿದ್ದಳು. ಈ ಜನರು ನನ್ನ ಬಗ್ಗೆ ಹೀನಾಯಕವಾಗಿ ಮಾತನಾಡುತ್ತಿದ್ದಾರೆ. ನಾನು ಬದಲಾಗಬೇಕು. ನಾನು ಕೆಲಸ ಮಾಡಿ ಅಪ್ಪ ಅಮ್ಮ ಹೆಂಡತಿನ ಚೆನ್ನಾಗಿ ನೋಡಿಕೊಳ್ಳಬೇಕು.
ಎಂದು ನಿರ್ಧರಿಸುತ್ತಾನೆ. ಆ ಕ್ಷಣದಿಂದ ಅವನು ಚಿಕ್ಕದು ದೊಡ್ಡದು ಕೆಲಸ ಎಂದು ಯೋಚನೆ ಮಾಡದೆ ಎಲ್ಲ ಕೆಲಸವನ್ನು ಮಾಡಲು ಪ್ರಾರಂಭಿಸಿದನು. ಅಪ್ಪ ಅಮ್ಮನ ಬಳಿ ಹೋಗಿ ತನ್ನ ತಪ್ಪಿಗೆ ಕ್ಷಮೆ ಕೇಳಿದನು. ಪ್ರೇಮ ಊರಿಗೆ ಹೋಗಿ ಅವಳನ್ನು ಮನೆಗೆ ಕರೆತಂದನು. ಅಂದಿನಿಂದ ಆ ಮನೆಯಲ್ಲಿ ಖುಷಿ ಸಂತೋಷ ತುಂಬಿತ್ತು. ಇಂದು ಮಾಡಬೇಕಾದದ್ದನ್ನು ನಾಳೆಗೆ ಹಾಕುವುದು ಆಲಸ್ಯದ ಮೊದಲ ಗೆಲುವು. ಆದರೆ ನಾಳೆ ಅನ್ನೋದೇ ಮಾಡಲು ಕಷ್ಟವಾಗುವುದು ಸೋಮಾರಿತನ ಎರಡನೇ ಗೆಲುವು. ಕೊನೆಯಲ್ಲಿ ಸೋಲೋದೇ ನಾವು. Well, I know how you want it to seem, but we'll watch as it all plays out. From the crest of the wave that we broke the pole and pulled you back into the sea, all the way down. ನಂಜನಗೂಡು ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಆ ಮನೆಯಲ್ಲಿ ಇಬ್ಬರು ಅನಾಥ ಹುಡುಗಿಯರು ವಾಸವಾಗಿದ್ದರು. ಜ್ಯೋತಿ ಮತ್ತು ರೇಖಾ. ಅವರ ಅಪ್ಪ ಅಮ್ಮ ಕೊರೋನಾ ಮಹಾಮಾರಿಗೆ ಬಲಿಯಾಗಿದ್ದರು. ಅಂದಿನಿಂದ ಜ್ಯೋತಿ ಮತ್ತು ರೇಖಾ ಇಬ್ಬರೇ ಇದ್ದರು. ಒಂದು ದಿವಸ ಜ್ಯೋತಿ ಕೈಯಲ್ಲಿ ಪೂಜಾ ಸಾಮಾನು ಹಿಡಿದು ಬರುತ್ತಿದ್ದಳು. ಅರೆ ಜ್ಯೋತಿ, ಇದೇನು ದೇವಾಲಯಕ್ಕೆ ಕೊಂಡೋಗಿದ್ದ ಪೂಜಾ ಸಾಮಗ್ರಿ ಮರಳಿ ತಂದಿದ್ದೀಯಾ? ಏನಾಯ್ತು? ಅರೆ ಅಕ್ಕ, ದೇವಾಲಯಕ್ಕೆ ಹೋಗೋದ್ರೊಳಗೆ ತುಂಬಾ ತಡವಾಯಿತು. ದೇವಾಲಯ ಬಂದ್ ಮಾಡಿದ್ರು. ಯಾಕೆ ಬೇಗನೆ ಹೋದ್ಯಲ್ಲ? ಅದೇ ಅಕ್ಕ, ಪಕ್ಕದ ಮನೆಯ ಆಂಟಿ ಬಟ್ಟೆ ತೊಳೆಯಲು ಹೇಳಿದ್ರು. ಬಟ್ಟೆ ತೊಳೆದು ದೇವಾಲಯಕ್ಕೆ ಹೋಗೋದ್ರೊಳಗೆ ತುಂಬಾ ತಡ ಆಯ್ತು. ಸರಿ, ಇನ್ನೊಂದ್ಸರಿ ಹೀಗೆ ಮಾಡಬೇಡ ಎಂದು ರೇಖಾ ಜ್ಯೋತಿಗೆ ಹೇಳಿದಳು. ಜ್ಯೋತಿ ಬೇಜಾರಿನಿಂದ ಮನೆಯ ಒಳಗೆ ಹೋದಳು. ಜ್ಯೋತಿ ಅಲ್ಲೇ ಇದ್ದ ಅವರ ಅಮ್ಮನ ಸ್ಯಾರಿನ ತೆಗೆದುಕೊಂಡಳು. ಅರೆ ಜ್ಯೋತಿ, ಇದೇನು ಅಮ್ಮನ ಸ್ಯಾರಿ ತಗೊಂಡಿದ್ಯಾ? ಈಗ ಇದೇನಕ್ಕೆ ತಗೊಂಡೆ ಈ ಜ್ಯೋತಿ? ಅಕ್ಕ, ಅಮ್ಮನ ನೆನಪು ತುಂಬಾ ಆಯ್ತು, ಅದಕ್ಕೆ ಈ ಸ್ಯಾರಿನ ನೋಡ್ತಾ ಇದ್ದೀನಿ ಎಂದು ಹೇಳಿದಳು. ರೇಖಾ ತುಂಬಾ ದುಃಖಗೊಂಡಳು. ಜ್ಯೋತಿ, ಸಾಕು, ಅದನ್ನು ಎತ್ತಿಡು ಎಂದು ಹೇಳಿದಳು. ಆ ದಿನ ರಾತ್ರಿ ರೇಖಾ ಮತ್ತು ಜ್ಯೋತಿ ಕುಳಿತುಕೊಂಡು ಅಡುಗೆ ಮಾಡ್ತಾ ಇದ್ರು. ಅಕ್ಕ, ನಮ್ಮ ಹೊಲ ಏನಾಗಿದೆ ನೋಡಿದ್ಯಾ? ಹ್ಞೂ ಜ್ಯೋತಿ, ನಾನು ಹೊಲ ಕಡೆ ಹೋಗಲು ಆಗಲಿಲ್ಲ. ನಾಳೆ ಹೋಗಿ ನೋಡಬೇಕು. ಸರಿ ಅಕ್ಕ, ನಾಳೆ ನಾವು ಹೋಗಿ ನೋಡೋಣ. ಇಲ್ಲ ಅಂದ್ರೆ ಆ ಅತ್ತೆ ಆ ಹೊಲನ ನುಂಗಿ ನೀರು ಕುಡಿತಾರೆ. ಸರಿ ಜ್ಯೋತಿ, ನಾಳೆ ಹೋಗೋಣ ಬಿಡು ಎಂದು ಹೇಳಿದಳು. ಆ ದಿನ ರಾತ್ರಿ ರೇಖಾ ಜ್ಯೋತಿ ಊಟ ಮಾಡಿ ಮಲಗಿಕೊಂಡರು. ಮರುದಿನ ಜ್ಯೋತಿ ರೇಖಾ ಹೊಲದ ಬಳಿ ಹೋದರು. ಹೊಲದಲ್ಲಿ ತರಕಾರಿಗಳು ಸೊಂಪಾಗಿ ಬೆಳೆದಿತ್ತು. ಅದನ್ನು ನೋಡಿ ಜ್ಯೋತಿ ರೇಖಾ ತುಂಬಾ ಸಂತೋಷಪಟ್ಟರು. ಅಕ್ಕ, ಬೆಳೆ ಚೆನ್ನಾಗಿ ಬಂದಿದೆ ಅಲ್ಲವಾ? ಹೌದು ಜ್ಯೋತಿ, ಬೆಳೆಗಳು ತುಂಬಾ ಚೆನ್ನಾಗಿದೆ. ಅಕ್ಕ, ಬೆಳೆಗಳನ್ನು ಬೇಗ ಬೇಗ ಮಾರಬೇಕು. ಯಾಕೆ ಜ್ಯೋತಿ? ಅದೇ ಅಕ್ಕ, ಅತ್ತೆ ಕಣ್ಣಿಗೇನಾದ್ರೂ ಈ ಬೆಳೆಗಳು ಕಂಡ್ರೆ ಅತ್ತೆ ಏನಾದ್ರೂ ಪಿತೂರಿ ಮಾಡಿ ನಮ್ಮಿಂದ ಈ ಹೊಲನೂ ಕಿತ್ಕೋತಾರೆ. ಸರಿ ರೇಖಾ, ನೀನು ಹೇಳಿದ ಹಾಗೆ ಮಾಡೋಣ ಎಂದು ಹೇಳಿದಳು. ಜ್ಯೋತಿ ರೇಖಾ ಹೊಲದ ಬಳಿ ಕುಳಿತುಕೊಂಡು ಯೋಚಿಸುತ್ತಿದ್ದರು. ರಾತ್ರಿ ರೇಖಾ ಜ್ಯೋತಿ ಮಾತನಾಡಿಕೊಳ್ಳುತ್ತಿದ್ದರು. ಅಕ್ಕ, ಆ ಹತ್ತಿಯ ಕೆಟ್ಟು ಕಣ್ಣು ನಮ್ಮ ಮೇಲೆ ಬೀಳದೆ ಹೋದ್ರೆ ಸಾಕು. ಹೌದು ಜ್ಯೋತಿ, ನೀನು ಹೇಳ್ತಾ ಇರೋದು ನಿಜಾನೇ. ಹೌದು ಅಕ್ಕ, ನಮ್ಮ ಆಸ್ತಿನೆಲ್ಲ ಕಿತ್ಕೊಂಡು ನಮ್ಮನ್ನ ಅನಾಥರನ್ನಾಗಿ ಮಾಡಿದ್ರು. ಸರಿ ಬಿಡು, ಇವಾಗ ಯಾಕೆ ಇಂಥ ಮಾತು? ಮಲಗು, ಬೆಳಗ್ಗೆ ಕೆಲಸ ಇದೆ ಎಂದು ಹೇಳುತ್ತಾಳೆ. ಮರುದಿನ ಅವರ ಅತ್ತೆಯ ಮಗ, ಮಾವ ಮೂವರು ಜ್ಯೋತಿ ಮನೆಗೆ ಬಂದರು. ನೀವೇನಿಲ್ಲಿ? ಆ ಹೊಲ ನಮ್ದು, ನಮಿಗ್ ಕೊಡಿ ಅದು. ಹೌದೌದು, ನಮ್ಮಿಂದ ಎಲ್ಲಾನು ಕಿತ್ಕೊಂಡ್ರಿ, ಇವಾಗ ಈ ಹೊಲನು ಕಿತ್ಕೊಳ್ಳಕ್ಕೆ ಹೊಂಚಾಗ್ತಾ ಇದ್ದೀರಾ? ನೋಡು, ಆ ಹೊಲ ನಮ್ಗೆ ಸೇರಿದ್ದು. ನೀವು ಕೊಡದಿದ್ರೆ ನಾವು ಪಂಚಾಯಿತಿ ಕರೆಸ್ತೀನಿ. ಹೇ ಹೋಗು, ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಎಂದು ಹೇಳಿದರು. ಅವರ ಅತ್ತೆ ಮಾವ ಅಲ್ಲಿಂದ ಹೊರಟು ಹೋದರು. ಮರುದಿನ ಹೊಲದಲ್ಲಿ ಕೆಲಸ ಮಾಡುವಾಗ ಕೆಂಪಮ್ಮ ಮತ್ತು ಅವಳ ಗಂಡ ಮಗ ಮತ್ತೆ ಹೊಲದ ಬಳಿ ಬಂದರು. ನೋಡು ರೇಖಾ, ಜ್ಯೋತಿ ಇನ್ನೂ ಚಿಕ್ಕವಳು, ಏನು ತಿಳಿಯೋದಿಲ್ಲ. ನೀನು ಈ ಹೊಲನ ನಮಗೆ ಕೊಡು. ಹೌದು, ನಾನೇನೋ ಚಿಕ್ಕೋಳಲ್ಲ, ನನಗೂ ಲೋಕಜ್ಞಾನ ತಿಳಿದಿದೆ. ನೀವು ಇಲ್ಲಿಂದ ಹೋದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನಮ್ಗೆ ಗೊತ್ತಿಲ್ಲ
ಎಂದು ಗದರಿ ಅಲ್ಲಿಂದ ಅವರನ್ನು ಕಳಿಸಿದರು. ಒಂದು ದಿವಸ ರೇಖಾ ಜ್ಯೋತಿ ಆ ಊರಿನ ಶರಪಂಜರರನ್ನು ಕರೆಸಿ ಅವರಿಗೆ ದೂರು ನೀಡಿದರು. ಶರಪಂಜರು ಕೆಂಪಮ್ಮ ಮತ್ತು ಅವಳ ಗಂಡ ಮಗನನ್ನು ಕರೆಸಿದರು. ಏನಿದು ಕೆಂಪಮ್ಮ, ನೀವೇಕೆ ರೇಖಾ ಹೊಲನ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರೋದು? ಅಧ್ಯಕ್ಷರೇ, ಆ ಹೊಲ ನಮಗೆ ಸೇರಿದ್ದು. ಇವರು ನಮ್ಮ ಆಸ್ತಿನೆಲ್ಲ ಕಿತ್ಕೊಂಡ್ರು. ಇವಾಗ ಹೊಲವನ್ನು ಕೂಡ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲ, ಅದು ನಮಗೆ ಸೇರಿದ್ದು. ಅದು ನನ್ನ ಅಣ್ಣನ ಆಸ್ತಿ, ನನಗೆ ಸೇರಬೇಕು. ನೋಡಿ ಅಧ್ಯಕ್ಷರೇ, ಇವರು ನಮ್ಮ ಬಳಿ ಇದ್ದ ಎಲ್ಲ ಆಸ್ತಿಯನ್ನು ಕಿತ್ತುಕೊಂಡರು. ಇವಾಗ ಹೊಲವನ್ನು ಕೂಡ ನಮ್ಮಿಂದ ಕಿತ್ಕೊಳ್ತಿದ್ದಾರೆ. ಹೊಲವನ್ನು ಕೂಡ ನಮ್ಮದು ಎಂದು ಹೇಳ್ತಾ ಇದ್ದಾರೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಎಂದು ರೇಖಾ ಜ್ಯೋತಿ ಕೇಳಿಕೊಳ್ಳುತ್ತಾರೆ. ಆದರೆ ಶರಪಂಜರು ಒಂದೆರಡು ದಿವಸ ಕಾಲಾವಧಿ ಕೇಳುತ್ತಾರೆ. ಒಂದು ದಿವಸ ರೇಖಾ ಜ್ಯೋತಿ ಹೊಲವನ್ನು ನೋಡಿಕೊಂಡು ಬರುವಾಗ ಕೆಂಪಮ್ಮನ ಮಗ ಅವರ ಬಳಿ ಬಂದು ಧಮ್ಕಿ ಹಾಕುತ್ತಾನೆ. ರೇಖಾ ಅವನಿಗೆ ಬೈದು ಮನೆಗೆ ಬಂದರು. ಮರುದಿನ ಶರಪಂಜರು ಮತ್ತೆ ಅವರನ್ನು ಕರೆಸಿ ಆ ಹೊಲವನ್ನು ರೇಖಾಗೆ ಜ್ಯೋತಿಗೆ ನೀಡಬೇಕು ಎಂದು ತೀರ್ಪು ಕೊಟ್ಟರು. ಹಾಗೆ ಕೆಂಪಮ್ಮ ಮಾಡಿದ ಆರೋಪಗಳು ಸುಳ್ಳಾಗಿದ್ದರಿಂದ ಅವರಿಗೆ ಶಿಕ್ಷೆ ಕೂಡ ಕೊಡುತ್ತಾರೆ. ಮರುದಿನ ಕೆಂಪಮ್ಮ ರೇಖಾ ಬಳಿ ಬಂದು ಕ್ಷಮೆ ಕೇಳಿದರು. ಮತ್ತೆ ಅವರೆಲ್ಲ ಒಂದಾಗಿ ಜೀವನ ನಡೆಸುತ್ತಿದ್ದರು. ಇದು ಇಂದಿನ ಹೊಸ ಕತೆ. ಈ ಕತೆ ಏನಾದರೂ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಈ ಪುಟ್ಟ ಶ್ರಮಕ್ಕೆ ಪ್ರಯತ್ನಕ್ಕೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಆವತ್ಯಾವತ್ತೋ ನಡೆದ ಘಟನೆ. ಒಂದಾನೊಂದು ಕಾಲದಲ್ಲಿ ಶಿರಿಪುರಂ ಅನ್ನೋ ಗ್ರಾಮದಲ್ಲಿ ಕಟ್ಟಿಗೆ ಕಡೆಯುವ ಚಂದ್ರಶೇಖರ ತನ್ನ ಹೆಂಡತಿ ವೇದಾವತಿ ಹಾಗೂ ಮಗಳು ಪುಣ್ಯವತಿಯ ಜೊತೆಯಲ್ಲಿ ಒಂದು ಸಣ್ಣ ಮನೆಯಲ್ಲಿ ವಾಸವಾಗಿದ್ದರು. ಆ ಊರಿನಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಕಾಡುಗಳು ಇದ್ದವು. ಚಂದ್ರಶೇಖರ ಕಾಡಿನಲ್ಲಿ ಇರುವ ಕಟ್ಟಿಗೆಯನ್ನು ಕಡಿದು ಮಾರಿ ಜೀವನ ಸಾಗಿಸುತ್ತಿದ್ದನು. ಚಂದ್ರಶೇಖರ ತುಂಬ ನಿಜ ಜೀವನ ನಡೆಸುತ್ತಿದ್ದನು. ಅವನು ತುಂಬ ನೀತಿವಂತ ಹಾಗೂ ಮುಗ್ಧ ಕೂಡ ಹೌದು. ಅವನಿಗೆ ಅಷ್ಟೇನು ಸಂಪಾದನೆ ಆಗುತ್ತಿರಲಿಲ್ಲ. ಬಂದ ಹಣದಿಂದ ತುಂಬ ಕಷ್ಟಪಟ್ಟು ಸಂಸಾರವನ್ನು ನಡೆಸುತ್ತಿದ್ದನು. ಹಗಲು ರಾತ್ರಿ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ಸಂತೆಗೆ ಹೋಗಿ ಮಾರುತ್ತಿದ್ದನು. ತುಂಬ ಮುಗ್ಧ ಎಂದು ಒಬ್ಬರೂ ಕೂಡ ಸರಿಯಾದ ಹಣ ಕೊಡುತ್ತಿರಲಿಲ್ಲ. ಅವನ ಹೆಂಡತಿ ಚಂದ್ರಶೇಖರನ ನೋಡಿ ತುಂಬಾ ದುಃಖ ಪಡುತ್ತಿದ್ದಳು. ಏನ್ರಿ, ನಿಮ್ಮನ್ನ ನೋಡ್ತಾ ಇದ್ರೆ ಅಯ್ಯೋ ಅಂತ ಅನ್ಸುತ್ತೆ. ನೀವು ಹೀಗೆ ಮುಗ್ಧರಾಗಿದ್ರೆ, ಬುದ್ಧಿ ಇಲ್ಲದ ಹಾಗೆ ನಡ್ಕೊಳ್ತಾ ಇದ್ರೆ ಎಲ್ಲರೂ ನಿಮ್ಗೆ ಮೋಸ ಮಾಡ್ತಾರೆ. ಅದು ಅಲ್ಲದೆ ನಮ್ಮ ಮಗಳು ಕೂಡ ಪುಣ್ಯ ನಿಮ್ಮ ಹಾಗೆ ಆಗುತ್ತಿದ್ದಾಳೆ. ನಾನೇನ್ ಮಾಡ್ಲಿ ವೇದ, ನಾನು ಚಿಕ್ಕಂದಿನಿಂದ ಹೀಗೇನೆ. ಅಲ್ಲ ರೀ, ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರಬೇಕಲ್ವಾ ಎಂದು ಹೇಳುವಳು. ಶೇಖರ್ ಎಂದಿನಂತೆ ಕಟ್ಟಿಗೆ ಕಡಿದುಕೊಂಡು ಮಾರಲು ಸಂತೆಗೆ ಹೋದನು. ಶೇಖರನ ಮುಖ ನೋಡಿ ಒಬ್ಬ ವ್ಯಕ್ತಿ ಆತನ ಬಳಿ ಬಂದು, ಏನಪ್ಪ, ಒಂದು ಕಟ್ಟಿಗೆಗೆ ಎಷ್ಟು? ಅಣ್ಣ, 100 ರೂಪಾಯಿ. 100 ರೂನಾ? ಈ ಹಳೆ ಕಟ್ಟಿಗೆ, ಹಸಿ ಕಟ್ಟಿಗೆ ಇಷ್ಟೊಂದು ಬೆಲೆನಾ? ನಾನು 50 ರೂ ಕೊಡ್ತೇನೆ ಎಂದು ಹೇಳಿ ಅವನು ಶೇಖರನಿಗೆ ಹಣ ಕೊಡುತ್ತಿದ್ದನು. ಅಷ್ಟರಲ್ಲಿ ವೇದಾವತಿ ಅದನ್ನು ನೋಡಿ ಅಲ್ಲಿಗೆ ಬರುತ್ತಾಳೆ. ಏನಯ್ಯ, ನನ್ನ ಗಂಡ ಮುಗ್ಧ ಎಂದು ತಿಳಿದು ಅವನಿಗೆ ಮೋಸ ಮಾಡುತ್ತಿದ್ದೀಯಾ? ಅಯ್ಯೋ ಇಲ್ಲ, ಈ ಕಟ್ಟಿಗೆಗೆ ಸರಿಯಾದ ಬೆಲೆಯನ್ನು ಕೊಡುತ್ತಿರುವೆ ಎಂದು ಹೇಳುತ್ತಿರುವಾಗ ಪಕ್ಕದಲ್ಲಿ ಇದ್ದ ವ್ಯಾಪಾರಿ ಬಂದು ಆ ವ್ಯಕ್ತಿಗೆ ಗದರಿ ಅವನಿಗೆ ಹಣ ಕೊಡಿಸುತ್ತಾನೆ. ಚಂದ್ರಶೇಖರ ಮತ್ತು ವೇದಾವತಿ ಮನೆಗೆ ಬರುತ್ತಾರೆ. ಏನ್ರಿ, ನೀವು ಇಷ್ಟು ಮುಗ್ಧರಾಗಿದ್ರೆ ಆಗೋದಿಲ್ಲ. ನೀವು ಪಡುವ ಕಷ್ಟಕ್ಕೆ ನಿಮಗೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ. ನಾಳೆಯಿಂದ ನೀವು ಕಟ್ಟಿಗೆ ಮಾರೋದು ಬೇಡ, ನಾವು ಬೇರೆ ಏನಾದರೂ ಮಾಡೋಣ ಎಂದು ಹೇಳುತ್ತಾಳೆ. ಮರುದಿನ ಅವರು ಕಾಡಿಗೆ ಹೋಗಿ ಬಿದುರನ್ನು ಕಡಿದು ತೆಗೆದುಕೊಂಡು ಬರುತ್ತಾರೆ. ಅದರಿಂದ ತರತರಹದ ವಸ್ತುಗಳನ್ನು ಮಾಡಿ ವ್ಯಾಪಾರ ಮಾಡಲು ಶುರು ಮಾಡುತ್ತಾರೆ. ಆ ವ್ಯಾಪಾರದಿಂದ ಅವರಿಗೆ ಸಾಕಷ್ಟು ಹಣ ದೊರಕಿತು. ಚಂದ್ರಶೇಖರ ವೇದವತಿ ಅದೇ ವ್ಯಾಪಾರವನ್ನು ಮಾಡುತ್ತಿದ್ದರು. ಒಂದು ದಿವಸ ಆ ಊರಿನ ಒಬ್ಬ ಜಮೀನ್ದಾರ ವ್ಯಕ್ತಿ ಚಂದ್ರಶೇಖರ ಒಬ್ಬನೇ ಇದ್ದಾಗ ಅವನ ಬಳಿ ಬಂದು,
ಏನೋ ಚಂದ್ರ, ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ಯಾ. ಹಾಗೇನಿಲ್ಲ ದನಿಗಳೇ. ನೋಡು ಚಂದ್ರಶೇಖರ, ನೀನು ನನ್ನ ಜೊತೆ ಪಾರ್ಟ್ನರ್ ಆಗು. ನಾವಿಬ್ರು ಸೇರಿ ಈ ವ್ಯವಹಾರನ ನೋಡ್ಕೊಳ್ಳೋಣ. ನಾವಿಬ್ಬರು ಸೇರಿ ಈ ವ್ಯಾಪಾರವನ್ನು ಮಾಡೋಣ. ಇಲ್ಲ, ಈ ವ್ಯಾಪಾರವನ್ನು ನನಗೆ ಕೊಡು ಎಂದು ಕೇಳುತ್ತಾನೆ. ಚಂದ್ರಶೇಖರ ಮನೆಗೆ ಬಂದು ತನ್ನ ಹೆಂಡತಿಯ ಬಳಿ ನಡೆದ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ವೇದವತಿ ಕೋಪಗೊಂಡು, ಏನ್ರಿ ನೀವು ಅವನಿಗೆ ಹೇಳಿದ್ನೆಲ್ಲ ಒಪ್ಕೊಂಡು ಬಂದಿದ್ದೀರಾ? ನಿಮ್ಗೆ ಅವನ ಬಗ್ಗೆ ಗೊತ್ತಿಲ್ವಾ? ನಿಮ್ಗೆ ಅವನು ಎಷ್ಟು ಮೋಸಗಾರ ಎಂದು ತಿಳಿದಿಲ್ವಾ? ಅವನ ಬಳಿ ಮತ್ತೆ ಏನ್ ನಿಮ್ದು ಮಾತು ಎಂದು ಹೇಳಿ ಕೋಪಗೊಂಡು ಚಂದ್ರಶೇಖರನ್ನು ಕರೆದುಕೊಂಡು ಆ ಜಮೀನ್ದಾರನ ಮನೆಗೆ ಬಂದಳು. ಏನ್ ಗೌಡ್ರೆ, ನನ್ ಗಂಡನ ಬಳಿ ಏನು ಹೇಳಿದ್ರಂತೆ? ನಮ್ ವ್ಯಾಪಾರನ ನಿಮಗ್ ಕೊಡ್ಬೇಕಂತೆ. ಹೌದು, ಹೇಳ್ದೆ. ಈ ದಡ್ಡನ್ ಕೈಯಲ್ಲಿ ಇನ್ನೇನಾಗುತ್ತೆ ನೋಡು. ಆ ವ್ಯಾಪಾರವನ್ನು ಪೂರ್ತಿಯಾಗಿ ನಮಗೆ ಕೊಡು. ಅದಕ್ಕೆ ತಕ್ಕ ಹಣವನ್ನು ನಾನು ಕೊಡುತ್ತೇನೆ. ಆಗೋದಿಲ್ಲ. ನನ್ನ ಗಂಡ ದಡ್ಡ ಅಲ್ಲ, ಅವನು ತುಂಬಾ ಒಳ್ಳೆಯವನು ಅಷ್ಟೇ. ಆದರೆ ನಾನು ಒಳ್ಳೆಯವಳಲ್ಲ, ನಾನು ತುಂಬಾ ಬುದ್ಧಿವಂತೆ. ನಾನು ನಿಮಗೆ ಯಾಕೆ ಈ ವ್ಯಾಪಾರ ಕೊಡಬೇಕು? ಅದು ನಮ್ಮ ಕಷ್ಟದ ಪ್ರತಿಫಲ. ನಾವು ಅದನ್ನು ಯಾರಿಗೂ ಕೊಡೋದಿಲ್ಲ ಎಂದು ಹೇಳುತ್ತಾಳೆ. ಆವಾಗ ಅಲ್ಲಿ ನೆರೆದಿದ್ದ ಗ್ರಾಮಸ್ಥರು ಕೈ ತಟ್ಟುತ್ತಾರೆ. ವೇದವತಿ ಬುದ್ಧಿವಂತಿಕೆ ನೋಡಿ ಜನರೆಲ್ಲ ಮೆಚ್ಚಿಕೊಳ್ಳುತ್ತಾರೆ. ವೇದವತಿ ಮತ್ತು ಚಂದ್ರಶೇಖರ ಆ ದಿನದಿಂದ ಅವರು ಬಿದಿರಿನ ವಸ್ತುಗಳನ್ನು ಮಾರಿ ಜೀವನವನ್ನು ಸಾಗಿಸುತ್ತಾರೆ. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಸಿಂಗಾಪುರ ಹಳ್ಳಿಯಲ್ಲಿ ಕಾವ್ಯ ಅನ್ನೋ ಒಬ್ಬ ಬಡ ಹುಡುಗಿ ತನ್ನ ಮಲತಾಯಿಯ ಜೊತೆ ವಾಸವಾಗಿದ್ದಳು. ಶಾಂತಮ್ಮನಿಗೆ ಒಬ್ಬಳು ಮಗಳು ಕೂಡ ಇದ್ದಳು. ಶಾಂತಮ್ಮ ಕಾವ್ಯ ಬಳಿ ಮನೆಯ ಎಲ್ಲ ಕೆಲಸವನ್ನು ಮಾಡಿಸುತ್ತಿದ್ದಳು. ಶಾಂತಮ್ಮನ ಸ್ವಂತ ಮಗಳಾದ ಅಮೃತ ಕೈಯಲ್ಲಿ ಒಂದು ಕೆಲಸನೂ ಮಾಡಿಸುತ್ತಿರಲಿಲ್ಲ. ಅವಳನ್ನು ಮುದ್ದಾಗಿ ಬೆಳೆಸುತ್ತಿದ್ದಳು. ಕಾವ್ಯ, ಕಾವ್ಯ, ಬಾಮ್ಮ ಇಲ್ಲಿ. ಹೇಳಿ ಚಿಕ್ಕಮ್ಮ. ಏನು? ಏನಿಲ್ಲಮ್ಮ, ನಾನು ನಿನಗೆ ಒಂದು ಹುಡುಗನನ್ನು ನೋಡಿದ್ದೇನೆ. ಅವನ ಜೊತೆಯಲ್ಲಿ ನಿನಗೆ ಮದುವೆ ನಿಶ್ಚಯಿಸಿದ್ದೇನೆ. ನಿನಗೆ ಒಪ್ಪಿಗೆ ಏನಮ್ಮ? ಆಯ್ತು ಚಿಕ್ಕಮ್ಮನವರೇ, ನೀವು ಹೇಳಿದ ಹಾಗೆ ಆಗಲಿ ಎಂದು ಹೇಳುತ್ತಾಳೆ. ಮರುದಿನ ಭಾಸ್ಕರ್ ಎನ್ನುವ ಒಬ್ಬ ಸಾಧಾರಣ ರೈತನ ಜೊತೆಯಲ್ಲಿ ಕಾವ್ಯಳನ್ನು ಮದುವೆ ಮಾಡಿಕೊಡುತ್ತಾಳೆ. ಭಾಸ್ಕರ್ ಬಡವನಾದರೂ ಒಳ್ಳೆಯ ಗುಣ ನಡತೆಯಿಂದ ಕೂಡಿದ್ದನು. ಭಾಸ್ಕರ್ ಕಾವ್ಯಳನ್ನು ಪ್ರೀತಿಯಿಂದ ತುಂಬ ಗೌರವ ಕೊಟ್ಟು ನೋಡಿಕೊಳ್ಳುತ್ತಿದ್ದನು. ಇತ್ತ ಶಾಂತಮ್ಮ ತನ್ನ ಒಬ್ಬಳೇ ಮಗಳಾದ ಅಮೃತಾಳಿಗೆ ತುಂಬ ಓದಿರೋ ಶ್ರೀಮಂತ ಮುರಳಿ ಕೊಟ್ಟು ಮದುವೆ ಮಾಡಿದಳು. ಕಾವ್ಯ ಅಮೃತ ಮದುವೆ ಆದ ನಂತರ ಶಾಂತಮ್ಮ ಒಬ್ಬಳೇ ಜೀವನ ನಡೆಸುತ್ತಿದ್ದಳು. ಕಾವ್ಯಳ ಗಂಡನ ಮನೆಗೆ ಬಂದಳು. ಬರುವಾಗ ಬರೀ ಕೈಯಲ್ಲಿ ಬಂದಿದ್ದಳು. ಚಿಕ್ಕಮ್ಮನವರೇ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಚಿಕ್ಕಮ್ಮ, ನಾವು ಕೂಡ ಚೆನ್ನಾಗಿದ್ದೇವೆ. ಚಿಕ್ಕಮ್ಮ, ಅಮೃತ ಹೇಗಿದ್ದಾಳೆ? ನಾನು ಅವಳ ವಿಷಯವನ್ನು ತಿಳಿಸಲೆಂದೇ ಇಲ್ಲಿಗೆ ಬಂದಿರೋದು. ಯಾಕೆ ಚಿಕ್ಕಮ್ಮ, ಏನಾಯ್ತು? ಏನೂ ಆಗಿಲ್ಲ. ಆದರೆ ಅಮೃತ ತನ್ನ ಕಾಲೇಜಿನಲ್ಲಿ ಓದುತ್ತಿದ್ದ ಶ್ರೀಮಂತ ಮುರಳಿಯನ್ನು ಪ್ರೀತಿ ಮಾಡುತ್ತಿದ್ದಳು. ಅದು ನನಗೆ ಗೊತ್ತಾಗಿ ಅವಳಿಗೆ ಮುರಳಿಯ ಜೊತೆ ಮದುವೆ ಮಾಡಿಸಿದೆ. ನಿಮಗೆ ಹೇಳಲು ಆಗಲಿಲ್ಲ, ಕ್ಷಮಿಸಿ. ಇರಲಿ ಬಿಡಿ ಚಿಕ್ಕಮ್ಮ. ಅಂತೂ ಒಳ್ಳೆ ಮನೆಗೆ ಅಮೃತ ಸೊಸೆಯಾಗಿ ಹೋದಳಲ್ಲ ಎಂದು ಹೇಳುತ್ತಾಳೆ. ಶಾಂತಮ್ಮ ಬಂದ ವಿಷಯವನ್ನು ತಿಳಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ ಕಾವ್ಯ ಅಮೃತಾಳಿಗೆ ಕರೆ ಮಾಡಿ, ಅಮೃತ ಚೆನ್ನಾಗಿದೀಯಾ? ಹ್ಞೂ ಅಕ್ಕ, ನಾನು ಚೆನ್ನಾಗಿದ್ದೇನೆ. ನೀನು ಚೆನ್ನಾಗಿದೀಯಾ? ನಾವು ಕೂಡ ಚೆನ್ನಾಗಿದ್ದೇವಮ್ಮ. ನಿನಗೆ ಮದುವೆ ಆಯಿತಂತೆ? ಹೌದಕ್ಕ, ನಿನಗೆ ತಿಳಿಸಲು ಆಗಲಿಲ್ಲ, ಕ್ಷಮಿಸು. ಪರವಾಗಿಲ್ಲ ಬಿಡಮ್ಮ, ನೀವು ಚೆನ್ನಾಗಿದ್ದೀರಲ್ಲ. ನಿನ್ನ ಗಂಡ ಒಳ್ಳೆಯವನ? ಹ್ಞೂ ಅಕ್ಕ, ಮುರಳಿ ತುಂಬ ಒಳ್ಳೆಯವನು. ಸರಿ ಅಮೃತ, ಯಾವುದಕ್ಕೂ ಹುಷಾರಾಗಿರು ಎಂದು ಹೇಳಿ ಕಾವ್ಯ ಕಾಲ್ ಕಟ್ ಮಾಡ್ತಾಳೆ. ಶಾಂತಮ್ಮ ಅದೇ ಸಮಯಕ್ಕೆ ಅಮೃತಾಳ ಮನೆಗೆ ಹೋಗುತ್ತಾಳೆ. ಅಮೃತಾಳ ಕ್ಷೇಮವನ್ನು ವಿಚಾರಿಸಿ ಮನೆಗೆ ಬರುತ್ತಾಳೆ. ಒಂದು ದಿವಸ ಮುರಳಿಯ ಸ್ನೇಹಿತೆ ಐಶ್ವರ್ಯ ಮುರಳಿ ಇಲ್ಲದ ಸಮಯದಲ್ಲಿ ಮನೆಗೆ ಬಂದು, ನೀವು ಯಾರು? ನಾನು ಮುರಳಿಯ ಸ್ನೇಹಿತೆ. ಹೌದಾ, ನಾನು ನೋಡಿರಲಿಲ್ಲ, ಗೊತ್ತಾಗಲಿಲ್ಲ, ಕ್ಷಮಿಸಿ. ಪರವಾಗಿಲ್ಲ ಬಿಡಿ. ಪರವಾಗಿಲ್ಲ. ಬಂದ ವಿಷಯವೇನು
ಎಂದು ಕೇಳುತ್ತಾಳೆ. ಐಶ್ವರ್ಯ ಅಮೃತ ಬಳಿ ಎಲ್ಲ ಸತ್ಯ ತಿಳಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ ಮುರಳಿ ಮನೆಗೆ ಬಂದು ಅಮೃತಾಳನ್ನು ಕರೆದುಕೊಂಡು ಶಾಂತಮ್ಮನ ಮನೆಗೆ ಬರುತ್ತಾರೆ. ಅಮೃತ ಶಾಂತಮ್ಮನಿಗೆ ಎಲ್ಲ ವಿಷಯ ತಿಳಿಸುತ್ತಾಳೆ. ಶಾಂತಮ್ಮ ಮುರಳಿಯನ್ನು ಮನೆಯಿಂದ ಆಚೆ ಹಾಕಿ ಬೈದು ಕಳಿಸುತ್ತಾಳೆ. ಅವಳಿಗೆ ಮುರಳಿ ಬಡವ ಅನ್ನೋ ಸತ್ಯ ಕೂಡ ಗೊತ್ತಾಗುತ್ತದೆ. ಶಾಂತಮ್ಮ ಮತ್ತು ಅಮೃತ ಅವನನ್ನು ಮನೆಯಿಂದ ಆಚೆ ಕಳಿಸುತ್ತಾರೆ. ಆ ದಿನದಿಂದ ಶಾಂತಮ್ಮ ಮತ್ತು ಅಮೃತ ಯಾವತ್ತೂ ಮಾಡದೇ ಇರುವ ಹೊಲದ ಕೆಲಸವನ್ನು ತಾವೇ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ. ಪಾಂಡುಪುರಂ ಅನ್ನೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಸೀತಾಲಕ್ಷ್ಮಿ ಅನ್ನೋ ಹೆಂಗಸು ವಾಸವಾಗಿದ್ದಳು. ಅವಳಿಗೆ ಮದುವೆ ಕೂಡ ಆಗಿತ್ತು. ಆದರೆ ಅವಳ ಗಂಡ ಶೇಖರ್ ಅವಳಿಂದ ದೂರ ಬೇರೆ ಮನೆಯಲ್ಲಿ ವಾಸವಾಗಿದ್ದನು. ಶೇಖರ್ ಸೀತಾಲಕ್ಷ್ಮಿಯಿಂದ ದೂರ ಇರಲು ಕಾರಣ ಏನೆಂದ್ರೆ ಅವಳು ತುಂಬಾ ಜಿಪುಣಿಯಾಗಿದ್ದಳು. ಅವಳ ಬಳಿ ಸಾಕಷ್ಟು ಹಣವಿದ್ದರೂ ತುಂಬಾ ಜುಗ್ಗತನ ಮಾಡುತ್ತಿದ್ದಳು. ಸಾಕಷ್ಟು ಬಟ್ಟೆಗಳು ಇದ್ದರೂ ಹಳೆಯ ಬಟ್ಟೆ ಉಟ್ಟುಕೊಂಡು ತಾನು ಬಡವಳು ಎಂದು ಜೀವನ ಮಾಡುತ್ತಿದ್ದಳು. ಒಂದು ದಿನ ಸೂರ್ಯ ಉದಯಿಸಿದ ನಂತರ ಸೀತಾಲಕ್ಷ್ಮಿ ಮನೆ ಕೆಲಸ ಮಾಡುತ್ತಿದ್ದಳು. ತರಕಾರಿ ತಗೊಳ್ಳಿ ಅಮ್ಮ, ತರಕಾರಿ, ಬದನೆಕಾಯಿ, ಸೊಪ್ಪು, ತರಕಾರಿ ತಗೊಳ್ಳಿ ಅಮ್ಮ, ತರಕಾರಿ. ಏನಪ್ಪ ತರಕಾರಿ ಎಲ್ಲ ತಾಜಾ ಇದೆಯಾ? ಹೌದಮ್ಮ, ಎಲ್ಲ ತಾಜಾ ಇದೆ. ತರಕಾರಿ ಏನೋ ತಾಜಾ ಇದೆ, ಆದ್ರೆ ಬೆಲೆ ಎಷ್ಟು? ಕೆಜಿಗೆ 60 ರು. ಅಯ್ಯೋ, ಕೆಜಿಗೆ 60 ರೂನಾ? ಈ ದುಡ್ಡಲ್ಲಿ ಒಂದು ತಿಂಗಳು ತರಕಾರಿ ತಗೊಳ್ಕೋದು ಗೊತ್ತಾ? 1 ತಿಂಗಳ? ಹೌದು, ಮತ್ತೆ ಇವಾಗ ಹೇಳು, 5 ರೂಗೆ ಬೆಂಡೆಕಾಯಿ ಬರುತ್ತದೆ ಅಂತ. 5 ರೂಗ ಬರೋದಿಲ್ಲ. ನೋಡು, ನನಗೆ 5 ರೂಗೆ 2 ಬೆಂಡೆಕಾಯಿ ಕೊಡು. ಕೊಟ್ಟಿಲ್ಲ ಅಂದ್ರೆ ನಿನ್ನ ತರಕಾರಿ ಯಾರು ತಗೊಳ್ಳದ ಹಾಗೆ ಮಾಡುವೆ. ಅಯ್ಯೋ, ಇವಳೊಬ್ಳು ಬೆಳಗ್ಗೆನೆ ಬಂದು ತಲೆ ತಿಂತಿದ್ದಾಳೆ. ಇಷ್ಟೊಂದು ಜಿಪ್ಲುತನ ಇದ್ರೆ ಹೆಂಗೆ? ಇವಳು ಕೇಳಿದ್ದು ಕೊಟ್ಟೋಗೋದೇ ಒಳ್ಳೇದು ಎಂದು ಹೇಳಿ ತರಕಾರಿ ಮಾರುವವನು ಅವಳಿಗೆ 2 ಬೆಂಡೆಕಾಯಿಯನ್ನು ಕೊಟ್ಟು ಹೊರಟು ಹೋದನು. ಸೀತಾಲಕ್ಷ್ಮಿ ಮನೆಯ ಪಕ್ಕದಲ್ಲಿ ವಾಸವಾಗಿದ್ದ ವೆಂಕಟೇಶ ಮತ್ತು ಛಾಯಾ ಸೀತಾಲಕ್ಷ್ಮಿ ತರಕಾರಿ ಮಾರುವವನ ಹತ್ತಿರ ಮಾಡಿದ ವಾದವನ್ನು ನೋಡಿದ್ರಿ, ಆ ಸೀತಾಲಕ್ಷ್ಮಿ ಎಷ್ಟು ಜಿಪುಣಿಯಾಗಿದ್ದಾಳೆ. 5 ರೂಗೆ 2 ಬೆಂಡೆಕಾಯಿ ತಗೊಂಡಿದ್ದಾಳೆ. ನೋಡ್ದೆ ಛಾಯಾ, ಅವಳು ಈ ದುರಾಸೆಯಿಂದಲೇ ಶೇಖರ್ ಅವಳಿಂದ ದೂರ ಇರೋದು. ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ. ಇರ್ಲಿ ಬಿಡಿ, ಅವಳ ಜಿಪುಣತನಕ್ಕೆ ಕಾಲನೇ ಉತ್ತರ ಹೇಳುತ್ತೆ. ಸರಿಯಾಗಿ ಹೇಳ್ದೆ ಛಾಯಾ ಎಂದು ಮಾತನಾಡಿಕೊಂಡರು. ಸೀತಾಲಕ್ಷ್ಮಿ ಒಬ್ಬಳೇ ಇದ್ದರೂ ಕೂಡ ರುಚಿಯಾಗಿ ಏನು ಮಾಡಿಕೊಳ್ಳುತ್ತಿರಲಿಲ್ಲ. ಬದಲಾಗಿ ರಾತ್ರಿ ಉಳಿದ ಅನ್ನವನ್ನೇ ತಿನ್ನುತ್ತಿದ್ದಳು. ಒಂದು ದಿನ ಸೀತಾಲಕ್ಷ್ಮಿ ದೂರದ ಬಂಧುವಾದ ಸಂತೋಷ್ ಸೀತಾಲಕ್ಷ್ಮಿ ಮನೆಗೆ ಬಂದನು. ಬರುವಾಗ ಒಂದು ಸ್ವೀಟ್ ಬಾಕ್ಸ್ ಕೂಡ ತಂದಿದ್ದನು. ಅತ್ತಿಗೆಯವರೇ, ತೆಗೆದುಕೊಳ್ಳಿ ಈ ಸಿಹಿ ಎಂದು ಹೇಳಿ ಅವರಿಗೆ ಸ್ವೀಟ್ ಬಾಕ್ಸ್ ಅನ್ನು ಕೊಡುತ್ತಾನೆ. ಅಲ್ಲ, ಇವನು ಇಷ್ಟೊಂದು ಧಾರಾಳ ಆಗಿರೋದು ನೋಡಿದ್ರೆ ಏನೋ ಮೋಸ ಮಾಡಲು ಬಂದಿರಬೇಕು ಎಂದು ತನ್ನಲ್ಲಿ ತಾನು ಅಂದುಕೊಳ್ಳುತ್ತಾಳೆ. ಆದರೂ ಸೀತಾಲಕ್ಷ್ಮಿ ಆ ಸಂತೋಷನನ್ನು ತನ್ನ ಮನೆಯಲ್ಲೇ ಇಟ್ಟುಕೊಳ್ಳುತ್ತಾಳೆ. ಸಂತೋಷ ಸೀತಾಲಕ್ಷ್ಮಿ ಹೇಳಿದ ಎಲ್ಲ ಕೆಲಸವನ್ನು ಮಾಡುತ್ತಿದ್ದನು. ಅವಳ ಮುಂದೆ ಒಳ್ಳೆಯವನ ರೀತಿಯಲ್ಲಿ ಪೋಟರೆ ಮಾಡಿಕೊಳ್ಳುತ್ತಿದ್ದನು. ಹೀಗೆ ಕೆಲವು ಸಮಯ ಸಂತೋಷ್ ಸೀತಾಲಕ್ಷ್ಮಿಗೆ ಸಹಾಯ ಮಾಡುತ್ತಿದ್ದನು. ಸೀತಾಲಕ್ಷ್ಮಿ ಹೇಳಿದ ಎಲ್ಲ ಕೆಲಸವನ್ನು ಮಾಡುತ್ತಿದ್ದನು. ಅವಳಿಗೆ ನಂಬಿಕೆ ಬರುವ ಹಾಗೆ ನಡೆದುಕೊಂಡು ಅವಳಿಗೆ ನಂಬಿಕೆ ಬಂದ ನಂತರ ಒಂದು ದಿನ, ಅತ್ತಿಗೆಯವರೇ, ಈ ದುಡ್ಡು ಒಡವೆ ಎಲ್ಲವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಯಾಕೆ? ಅದೇ ಅತ್ತಿಗೆಯವರೇ, ಆ ಮೂಲೆ ಮನೆಯಲ್ಲಿ ಇದ್ರಲ್ಲ ಕೆಂಪಮ್ಮ, ಅವರ ಮನೆಯಲ್ಲಿ ಇದ್ದ ಹಣವನ್ನು, ಒಡವೆಯನ್ನು ಕೂಡ ಯಾರು ಕದ್ದುಕೊಂಡು ಹೋಗಿದ್ದಾರಂತೆ. ಹೌದಾ? ಇವಾಗ ಏನ್ ಮಾಡೋದು? ಅದಕ್ಕೆ ಅತ್ತಿಗೆ, ಹಣ ಒಡವೆನ ಬ್ಯಾಂಕಿನಲ್ಲಿ ಇಟ್ರೆ ಸೇಫ್ ಆಗಿರುತ್ತೆ. ನಾವು ಬ್ಯಾಂಕಿನಲ್ಲಿ ಹಣ ಇಟ್ಟರೆ ಬಡ್ಡಿ ಕೂಡ ಬರುತ್ತೆ, ದುಡ್ಡು ಹೆಚ್ಚಾಗುತ್ತದೆ. ಹೌದಾ? ನಿಜನಾ? ಹೌದು ಅತ್ತಿಗೆಯವರೇ. ಸರಿ, ಹಣ ಒಡವೆ ಬ್ಯಾಂಕಿನಲ್ಲಿ ಇಡೋಕೆ ಎಲ್ಲ ವ್ಯವಸ್ಥೆ ಮಾಡು ಎಂದು ಹೇಳಿದಳು. ಮರುದಿನ ಸಂತೋಷ್ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದು
ಸೀತಾಲಕ್ಷ್ಮಿ ಹತ್ತಿರ ಬ್ಯಾಂಕಿನಲ್ಲಿ ಹಣ ಇಡಬೇಕು ಎಂದು ಹೇಳಿ ಸಹಿ ಮಾಡು ಎಂದು ಕೇಳುತ್ತಾನೆ. ಸೀತಾಲಕ್ಷ್ಮಿಗೆ ಅನುಮಾನ ಬಂದು, ನಾನು ಸಹಿ ಮಾಡೋದಿಲ್ಲ. ಸಹಿ ಆಗ್ತೀಯಾ? ಇಲ್ಲ ಅಂದ್ರೆ ಏನು ಇಷ್ಟು ದಿವಸ ನಿಧಾನವಾಗಿ ಪ್ರೀತಿಯಿಂದ ಮಾತಾಡ್ತಾ ಇದ್ದೆ, ಇವಾಗೇನಾಯ್ತು ಎಂದು ಕೇಳಿದಳು. ಆವಾಗ ಸಂತೋಷ್ ಅವಳನ್ನು ಬೈಯುತ್ತಿದ್ದನು. ಅದನ್ನು ವೆಂಕಟೇಶ ನೋಡಿ ಪೊಲೀಸರನ್ನು ಕರೆದುಕೊಂಡು ಬಂದು ಸೀತಾಲಕ್ಷ್ಮಿಯನ್ನು ಕಾಪಾಡಿದನು. ನಂತರ ಸೀತಾಲಕ್ಷ್ಮಿ ವೆಂಕಟೇಶ ಮತ್ತು ಛಾಯಾ ಬಳಿ ಹೋಗಿ ಕ್ಷಮೆ ಕೇಳಿದಳು. ನಂತರ ಅವಳು ಅವಳ ಗಂಡ ಶೇಖರ್ ಕೂಡ ತನ್ನ ಮನೆಗೆ ಕರೆಸಿಕೊಂಡಳು. ಅಂದಿನಿಂದ ಅವಳು ತನ್ನಲ್ಲಿ ಇದ್ದ ಹೆಚ್ಚು ಹಣವನ್ನು ಬಡವರಿಗೆ, ಸಹಾಯ ಕೇಳಿ ಬಂದವರಿಗೆ ಕೊಡುತ್ತಿದ್ದಳು. ಸೀತಾಲಕ್ಷ್ಮಿ ಶೇಖರನ ಜೊತೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದಳು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ರಾಮಾಪುರದಲ್ಲಿ ಲೋಕೇಶ್ ಎನ್ನುವ ಬಡ ರೈತ ತನ್ನ ಹೆಂಡತಿ ಕೆಂಪಮ್ಮನ ಜೊತೆ ವಾಸವಾಗಿದ್ದರು. ಲೋಕೇಶಪ್ಪನಿಗೆ 2 ಗಂಡು ಮಕ್ಕಳಿದ್ದರು. ದೊಡ್ಡ ಮಗ ಜಯಪಾಲ ತುಂಬಾ ಓದ್ಕೊಂಡಿದ್ನು. ಚಿಕ್ಕ ಮಗ ಶಿಶುಪಾಲ 1ನೇ ತರಗತಿ ಕೂಡ ಕಲಿತಿರಲಿಲ್ಲ. ಶಿಶುಪಾಲ ತನ್ನ ತಂದೆ ತಾಯಿಗೆ ಸಹಾಯ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದನು. ಜಯಪಾಲ ಬರೀ ಓದು, ಮೋಜು ಮಸ್ತಿ ಅಂತ ಕಾಲ ಕಳೆಯುತ್ತಿದ್ದನು. ಹೀಗೆ ಕೆಲ ಕಾಲ ಕಳೆದಂತೆ ಲೋಕೇಶಪ್ಪ ತನ್ನ 2 ಗಂಡು ಮಕ್ಕಳಿಗೆ ಮದುವೆ ಮಾಡಿದರು. ಜಯಪಾಲನ ಹೆಂಡತಿ ಸಿರಿವಂತೆ, ತುಂಬಾನೇ ಕಲಿತಿದ್ದಳು. ಶಿಶುಪಾಲನ ಹೆಂಡತಿ ಏನು ಕಲಿತಿರಲಿಲ್ಲ, ಬಡ ಕುಟುಂಬದವಳು. ಆದರೆ ಅವಳ ಗುಣನಡತೆಯಲ್ಲಿ ತುಂಬಾನೇ ಶ್ರೀಮಂತೆಯಾಗಿದ್ದಳು. ಜಯಪಾಲ ತನ್ನ ಹೆಂಡತಿಯನ್ನು ಕರೆದುಕೊಂಡು ವಿದೇಶಕ್ಕೆ ಹೊರಟನು. ಶಿಶುಪಾಲ ತನ್ನ ಹೆಂಡತಿ ರಮಾದೇವಿ ಜೊತೆಯಲ್ಲಿ ತನ್ನ ತಂದೆ ತಾಯಿಯ ಜೊತೆ ಹಳ್ಳಿಯಲ್ಲೇ ವಾಸವಾಗಿದ್ದನು. ಹೀಗೆ ಕೆಲ ವರ್ಷಗಳು ಕಳೆದಂತೆ ಜಯಪಾಲನಿಗೆ ಒಬ್ಬ ಗಂಡು ಮಗ ಹುಟ್ಟಿದನು. ಜಯಪಾಲ ವಿದೇಶಕ್ಕೆ ಹೋದ ನಂತರ ತನ್ನ ತಂದೆ ತಾಯಿಯನ್ನು ನೋಡಲು ಇಲ್ಲ, ಮಾತಾಡಲು ಇಲ್ಲ, ಪೂರ್ತಿಯಾಗಿ ಮರೆತು ಬಿಟ್ಟನು. ಜಯಪಾಲನ ಮಗ ವಿದೇಶದಲ್ಲೇ ವ್ಯಾಸಂಗ ಮಾಡುತ್ತಿದ್ದನು. ಇತ್ತ ಶಿಶುಪಾಲನಿಗೆ ಒಬ್ಬಳು ಮಗಳು ಹುಟ್ಟಿದಳು. ಶಿಶುಪಾಲ, ರಮಾದೇವಿ ತಮ್ಮ ಮಗಳನ್ನು ಲೋಕೇಶಪ್ಪ ಮತ್ತು ಕೆಂಪಮ್ಮನ ಹತ್ತಿರ ಬೆಳೆಸುತ್ತಿದ್ದರು. ತಮ್ಮ ಮಗಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿದರು. ಅಜ್ಜಿ ತಾತನ ಜೊತೆ ಖುಷಿಯಾಗಿ ಇದ್ದಳು. ಒಂದಷ್ಟು ಸಮಯ ಕಳೆಯಿತು. ಶಿಶುಪಾಲ ಮತ್ತು ಜಯಪಾಲನ ಮಕ್ಕಳು ಬೆಳೆದು ದೊಡ್ಡವರಾದರು. ಒಂದು ದಿನ ಲೋಕೇಶಪ್ಪ ವಿದೇಶದಲ್ಲಿ ಇರುವ ಜಯಪಾಲನನ್ನು ಮತ್ತು ಅವನ ಮಗ ಹೆಂಡತಿಯನ್ನು ಮನೆಗೆ ಕರೆಸಲು ತೀರ್ಮಾನ ಮಾಡಿದರು. ಏನೇ ಕೆಂಪಿ, ನಾನು ಜಯಪಾಲನನ್ನು ಮನೆಗೆ ಕರೆಸಬೇಕು ಎಂದು ತೀರ್ಮಾನಿಸಿದ್ದೀನಿ. ಹೌದರಿ, ಯಾಕೆ, ಏನು ವಿಷಯ? ಏನಿಲ್ಲ, ಅದು ನಮ್ಮ ಆಸ್ತಿನ ಸಮವಾಗಿ ಜಯಪಾಲ ಮತ್ತು ಶಿಶುಪಾಲನಿಗೆ ಹಂಚಬೇಕು. ಹೌದರಿ, ಸರಿ, ನಿಮ್ಮ ಇಚ್ಛೆಯಂತೆ ಆಗಲಿ ಎಂದು ಹೇಳಿದಳು. ಲೋಕೇಶಪ್ಪ ಜಯಪಾಲನಿಗೆ ಕರೆ ಮಾಡಿ ಊರಿಗೆ ಬರುವಂತೆ ತಿಳಿಸಿದರು. ಜಯಪಾಲ ಕೂಡ ಬರಲು ಒಪ್ಪಿಗೆ ಸೂಚಿಸಿದನು. ಜಯಪಾಲ ತಕ್ಷಣ ಹೊರಟಿ ವಿದೇಶಕ್ಕೆ ಬಂದನು. ಮಾವಯ್ಯ, ಅತ್ತಮ್ಮ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೇವಮ್ಮ, ನೀವು ಚೆನ್ನಾಗಿದ್ದೀರಾ? ಹೂ ಅತ್ತೆಯವ್ರೆ, ಚೆನ್ನಾಗಿದ್ದೇವೆ. ಮುನ್ನ, ಸೇ ಹಾಯ್ ಫಾರ್ ಗ್ರ್ಯಾಂಡ್ ಮಾ. ಹಾಯ್ ಗ್ರ್ಯಾಂಡ್ ಪಾ. ಹಾಯ್ ಗ್ರ್ಯಾಂಡ್ ಮಾ. ಏನಪ್ಪ, ನಿನಗೆ ಕನ್ನಡ ಬರೋದಿಲ್ಲವಾ? ಇಲ್ಲ ತಾತ. ಏನೋ ಜೈಪಾಲ, ನಿನ್ ಮಗಂಗೆ ಕನ್ನಡ ಕಲಿಸಿಲ್ವಾ? ಇಲ್ಲ ಅಪ್ಪ, ಅವನಿಗೆ ಕನ್ನಡ ಬರೋದಿಲ್ಲ ಎಂದು ಹೇಳಿದನು. ಅವರೆಲ್ಲ ಆ ದಿನ ಸಂತೋಷದಿಂದ ಕಳೆದರು. ಮಾರನೇ ದಿನ ಅಣ್ಣ ತಮ್ಮರಲ್ಲಿ ಚಿಕ್ಕ ವಿಷಯಕ್ಕೆ ಮನಸ್ತಾಪ ಹುಟ್ಟಿಕೊಂಡಿತು. ಆ ಚಿಕ್ಕ ವಿಷಯ ಬೆಳೆದು ದೊಡ್ಡ ವ್ಯಾಜ್ಯಕ್ಕೆ ಕಾರಣವಾಯಿತು. ಶಿಶುಪಾಲ ಮತ್ತು ಜಯಪಾಲ ಮನೆ ಬಿಟ್ಟು ದೂರ ಹೋಗಲು ತೀರ್ಮಾನಿಸಿದರು. ಶಿಶುಪಾಲ ತನ್ನ ತಂದೆ, ಹೆಂಡತಿ, ಮಗಳ ಜೊತೆ ಬೇರೆ ಮನೆ ಹೋಗಲು ತೀರ್ಮಾನಿಸಿದರು. ಇತ್ತ ಜಯಪಾಲ ಕೂಡ ತನ್ನ ತಾಯಿ, ಹೆಂಡತಿ, ಮಗನ ಜೊತೆಯಲ್ಲಿ ವಿದೇಶಕ್ಕೆ ಹೊರಟನು. ಇದರಿಂದ ಅಪ್ಪ ಅಮ್ಮ ದೂರ ಆಗ್ತಾರೆ ಅನ್ನೋ ಚಿಕ್ಕ ಪರಿಜ್ಞಾನ ಕೂಡ ಇರದೆ ತಮ್ಮ ನಿರ್ಧಾರವನ್ನು ತಿಳಿಸಿದರು. ಮರುದಿನ ಲೋಕೇಶಪ್ಪ ತಮ್ಮ ಮಕ್ಕಳನ್ನು ಕರೆದು, ನೋಡಿ, ನಾನಾಗಲಿ ನಿಮ್ಮಮ್ಮ ಆಗಲಿ ನಿಮ್ಮ ಜೊತೆ ಬರೋದಿಲ್ಲ, ಹಾಗೆ ಯಾರು ಕೂಡ ಎಲ್ಲಿಗೂ ಹೋಗೋದಿಲ್ಲ. ಅದಾಗಲ್ಲಪ್ಪ, ನಾವು ಒಟ್ಟಿಗೆ ಇರಲು ಸಾಧ್ಯ ಇಲ್ಲ.
ನೋಡು ಜಯಪಾಲ, ಈ ವಯಸ್ಸಲ್ಲಿ ಮಕ್ಕಳು ತಂದೆ ತಾಯಿಯರನ್ನು ಪ್ರೀತಿಯಿಂದ ನೋಡ್ಕೋಬೇಕು. ಅದನ್ನ ಬಿಟ್ಟು ಅಪ್ಪ ಅಮ್ಮನನ್ನೇ ದೂರ ಮಾಡಲು ತೀರ್ಮಾನಿಸಿದ್ದೀರಾ. ನಿಮ್ಮ ಜೊತೆ ಬಂದು ನಾವು ಒಂಟಿ ಜೀವನ ಸಾಗಿಸ್ಬೇಕಾ? ನಿಮಗೆ ಅಷ್ಟು ಪರಿಜ್ಞಾನ ಇಲ್ಲವಾ ಎಂದು ಹೇಳಿದನು. ಆಗ ಶಿಶುಪಾಲ ಜಯಪಾಲನಿಗೆ ತಮ್ಮ ತಪ್ಪಿನ ಅರಿವಾಗಿ, ಅಪ್ಪ, ನಮ್ಮನ್ನು ಕ್ಷಮಿಸಿ. ನಾವು ನಿಮ್ಮ ಬಗ್ಗೆ ಒಂದು ಚೂರು ಚಿಂತಿಸಲಿಲ್ಲ. ನಮ್ಮ ಸ್ವಾರ್ಥವನ್ನು ಯೋಚಿಸುತ್ತಿದ್ದೆವು. ಅಪ್ಪ, ಇನ್ನು ಮೇಲೆ ನಾವೆಲ್ಲ ಒಟ್ಟಿಗೆ ಇರೋಣ. ನಾನು ಕೂಡ ಹೊರದೇಶಕ್ಕೆ ಹೋಗೋದಿಲ್ಲ ಎಂದು ಹೇಳಿದನು. ಅಂದಿನಿಂದ ಎಲ್ಲರೂ ಖುಷಿಯಾಗಿ ಹಳ್ಳಿಯಲ್ಲಿಯೇ ಜೀವನ ಸಾಗಿಸುತ್ತಿದ್ದರು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.